ಯು ಜೀಸಸ್. ಅಪ್ಪ, ಸೀನಾಯಿ ಬೆಟ್ಟದಲ್ಲಿ ನಿನ್ನ ಜನರ ರಕ್ಷಣೆಗಾಗಿ ಇಳಿದು ಬಂದವನೇ, ಇವತ್ತು ನಮ್ಮ ಮಧ್ಯದಲ್ಲಿ ಆ ಹೊಸ ಪ್ರಕಟಣೆಗಳನ್ನು ಕೊಡುವುದಕ್ಕೆ ಇಳಿದು ಬಾ ರಾಜ. ಹೇಗೆ ಸೀನಾಯಿ ಬೆಟ್ಟದಲ್ಲಿ ಮೋಶೆ ನಿನ್ನೊಟ್ಟಿಗೆ ತಂಗಿರುವಾಗ 40 ದಿನ ಹಗಲು ಇರುಳು ಆತನು ಊಟ ಮಾಡಲಿಲ್ಲ, ಪಾನ ಮಾಡಲಿಲ್ಲ. ಆದರೆ ಪರಲೋಕದ ಮನ್ನವನ್ನ, ಆ ಪ್ರಸನ್ನತೆಯನ್ನ ಅಪ್ಪ ಕರ್ತನೆ ಹೊಟ್ಟೆ ತುಂಬ ತಿಂದಂತ ಆ ಮೋಶೆ ಜೀವಿತದಲ್ಲಿ ನಡೆದಂತ ಅದೇ ಸಂಗತಿ ಇವತ್ತು ನನ್ನ ಜೀವಿತದಲ್ಲಿ ನಡೆಯಲಿ, ನನ್ನ ಜೀವಿತದಲ್ಲಿ ನಡೆಯಲಿ. ಅಯ್ಯ, ನೀನು ನನ್ನನ್ನು ಬಲಪಡಿಸು, ನಮ್ಮನ್ನ ಬಲಪಡಿಸು, ನಮ್ಮೊಟ್ಟಿಗೆ ಮಾತನಾಡು. ಒಂದು ಹೊಸ ರೂಪಾಂತರದ ಜೀವಿತದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗು. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ತಂದೆಯೇ. ಶಬ್ದವಾಗಿ ಹೇಳೋಣವಾ? ಶಬ್ದವಾಗಿ ಹೇಳೋಣವಾ? ಶಬ್ದವಾಗಿ ಹೇಳೋಣವಾ? ಹಲ್ಲೆಲೂಯಾ. ಇವತ್ತು ಒಂದು ಹೊಸ ಸಂಗತಿಯನ್ನ, ತಿಳಿದಿರುವಂತ ಸಂಗತಿಯಲ್ಲಿ ದೇವರು ನನಗೆ ಕೊಟ್ಟಂತ ಕೆಲವು ಪ್ರಕಟಣೆಗಳನ್ನ ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ರು, ಇನ್ನು ಮೇಲೆ ನೀನು ಅವರಿಗೆ ಸಾಮಾನ್ಯವಾಗಿ ಪ್ರಸಂಗ ಮಾಡಬೇಡ. ಇನ್ನು ಮೇಲೆ ಅವ್ರು ಯಾರ್ರೀ? ಹಾಲು ಕುಡಿಯುವಂಥ ಮಕ್ಕಳಲ್ಲ. ಈಗಾಗಲೇ ನೀನು ಒಂದೊಂದೇ ಪೀಸ್, ಒಂದೊಂದೇ ಚಿಕನ್ ಪೀಸ್, ಒಂದೊಂದೇ ಲೆಗ್ ಪೀಸ್ ಕೊಡ್ತಾ 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 ಅವರಿಗೆ ಗಟ್ಟಿ ಆಹಾರನ ತಿನ್ನೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೆಯಾ. ಖಂಡಿತವಾಗಿ ಇನ್ನೊಂದೆರಡು ಪೀಸ್ಗಳು, ಇನ್ನೊಂದು 4 ತಿಂಗಳು, ಇನ್ನೊಂದು 5 ತಿಂಗಳು ನೀನು ನಿಧಾನಕ್ಕೆ ಕೊಟ್ಟರೆ ಅವರು ಕಂಪ್ಲೀಟ್ ಆಗಿ ಗಟ್ಟಿ ಆಹಾರ ಹೇಗೆ ತಿಂದು ಅದರಂತೆ ಹೇಗೆ ಮಾಂಸವನ್ನು ಬೆಳೆಸಿಕೊಂಡು ಹೇಗೆ ಬಲಿಷ್ಠರಾಗಿ ಜೀವಿಸಿ ಅದರಂತೆ ದೇವರು ಕೊಟ್ಟಿರುವಂಥ ಆ ಆಹಾರದ ಬಲವನ್ನು ಪಡೆದುಕೊಂಡು ಈ ಲೋಕದಲ್ಲಿ ಹೇಗೆ ಜೀವಿಸಬಹುದೆಂಬುದಾಗಿ ನೀನು ಕಲಿಸಿಕೊಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ನಾನು ಹಾಲು ಕುಡಿಯುವಂಥ ಮಗು ಅಲ್ಲ, ನಾನು ಗಟ್ಟಿ ಆಹಾರ ತಿನ್ನುವಂಥ ಯೌವನಸ್ಥನು. ಹಲ್ಲೆಲೂಯಾ. ಎಲ್ಲರೂ ಕೂಡ ಆದಿಕಾಂಡ 2ನೇ ಅಧ್ಯಾಯದ 7ನೇ ವಚನವನ್ನ ನಾವು ತೆಗೆದುಕೊಳ್ಳೋಣ. ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಗೆ ಆದಾಮನನ್ನ ಸೃಷ್ಟಿ ಮಾಡಿದರು ಎಂಬುದಾಗಿ ತಿಳಿಸಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯೆಹೋವ ದೇವರು ನೆಲದ ಮಣ್ಣಿನಿಂದ, ಹಲ್ಲೆಲೂಯಾ, ಎಲ್ಲಿಂದ ರೀ? ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನ ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಇದ್ರ ಬಗ್ಗೆ ನಾನು ಆಗ್ಲೇ ಹೇಳಿದ್ದೇನೆ, ಬದುಕುವಂತ ಪ್ರಾಣಿಯ ಅರ್ಥ ಏನೆಂಬುದಾಗಿ. ಹಲ್ಲೆಲೂಯಾ. ಹಾಗಂದ್ರೆ ಏನ್ರಿ? ಬದುಕುವಂತ ಪ್ರಾಣಿ ಅಂದ್ರೆ ಪ್ರಾರ್ಥಿಸುವಂತ ಪ್ರಾಣಿ, ದೇವರೊಟ್ಟಿಗೆ ಮಾತನಾಡುವಂತ ಪ್ರಾಣಿ, ದೇವರೊಟ್ಟಿಗೆ ಭೋಜನ ಮಾಡುವಂತ ಪ್ರಾಣಿ ಅಂತ ಅರ್ಥ. ಹಲ್ಲೆಲೂಯಾ. ಇಲ್ಲಿ ದೇವರೇನು ಮಾಡ್ತಾರ್ರಿ? ಯೆಹೋವ ದೇವರು ನೆಲದ ಮಣ್ಣು ಅಂದರೆ ಅದರ ಹೆಸರು ಆದಾಮ ಎಂಬುದಾಗಿ. ಹಲ್ಲೆಲೂಯಾ. ಆಡಮ ಎಂಬುದಾಗಿ, ಆಡಮ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಆಡಮ್ನ ಹೆಸರು. ಯಾಕೆ ಅವನಿಗೆ ಆದಾಮ್ ಎಂಬುದಾಗಿ ಹೆಸರು ಬಂತಂದ್ರೆ, ಆದಾಮ ಅನ್ನುವಂಥ ಮಣ್ಣನ್ನ ತೆಗೆದುಕೊಂಡು ದೇವರು ಆದಾಮನನ್ನ ಸೃಷ್ಟಿ ಮಾಡುತ್ತಾರೆ. ಹಲ್ಲೆಲೂಯಾ. ಈ ಮಣ್ಣಿನಿಂದ ನಿರ್ಮಿಸಲ್ಪಟ್ಟಂತ ಈ ಮನುಷ್ಯನೊಳಗೆ ದೇವರು ಏನು ಮಾಡ್ತಾರೆ? ತನ್ನ ಪರಿಶುದ್ಧಾತ್ಮನ ಶ್ವಾಸವನ್ನ ಊದುತ್ತಾರೆ. ಹಲ್ಲೆಲೂಯಾ. ಆದಾಮನಿಂದ ಆದಾಮ್ ಅನ್ನು ಸೃಷ್ಟಿ ಮಾಡುತ್ತಿರಬೇಕಾದ್ರೆ ಆ ಆದಾಮ್ ಒಳಗೆ ಪರಿಶುದ್ಧಾತ್ಮ ಎನ್ನುವಂತ ಜೀವ ಶ್ವಾಸವನ್ನ ಏನು ಮಾಡ್ತಾರೆ? ದೇವರು ಊದುತ್ತಾರೆ. ಹಲ್ಲೆಲೂಯಾ. ಆ ಜೀವ ಶ್ವಾಸವನ್ನು ಊದಿದ ನಂತರ ಈ ಮಣ್ಣಿನೊಳಗೆ ದೇವರ ಆತ್ಮ ಬರುತ್ತೆ. ಅಂದ್ರೆ ಪರಲೋಕದ ಒಂದು ಸಂಗತಿಯು ಕೂಡ ಇವಾಗ ಆ ಮಣ್ಣಿನೊಳಗೆ ಅಡಕವಾಗಿದೆ. ಭೂಮಿಗೆ ಹೋಲಿಕೆ ಆಗಿರುವಂತ ಒಂದು ಸಂಗತಿ ಕೂಡ ಆ ಮನುಷ್ಯನಲ್ಲಿ ಇವಾಗ ನಿರ್ಮಿಸಲ್ಪಟ್ಟಿದೆ. ಅಂದ್ರೆ ಮನುಷ್ಯನನ್ನ ದೇವರು ಹೇಗೆ ನಿರ್ಮಾಣ ಮಾಡಿದನಂದ್ರೆ, ಈ ದೇಹ ಭೂಮಿಗೆ ಹೋಲಿಕೆ ಆಗಿದೆ, ಒಳಗಿರುವಂತ ಜೀವ ಶ್ವಾಸ ಪರಲೋಕಕ್ಕೆ ಹೋಲಿಕೆ ಆಗಿದೆ. ಹಲ್ಲೆಲೂಯಾ. ಯಾಕೆ ಈ ರೀತಿಯಾಗಿ ದೇವರ ಮನುಷ್ಯನನ್ನು ನಿರ್ಮಿಸುತ್ತಾರಂದ್ರೆ, ಈ ಮನುಷ್ಯನು ಭೂಲೋಕದಲ್ಲಿ ಇರಬೇಕಾದ್ರೆ ಪರಲೋಕದಲ್ಲಿರುವಂತ ಸಂಗತಿಗಳನ್ನ, ದೇವರ ಚಿತ್ತಗಳನ್ನ ಪಡೆದುಕೊಂಡು ಭೂಲೋಕದಲ್ಲಿ ಅವನಿಗೆ ಕೊಟ್ಟಿರುವಂತ ಅಧಿಕಾರವನ್ನು ತೆಗೆದುಕೊಂಡು ಆ ಪರಲೋಕದ ಸಂಗತಿಗಳನ್ನ ನೆರವೇರಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಸೊ ಮನುಷ್ಯನು ನಿರ್ಮಿತವಾಗಿರುವಂತ ಆ ರೀತಿಯೇ 2 ರೀತಿಯಾಗಿ ನಿರ್ಮಿತವಾಗಿ ಇದ್ದಾನೆ. ಹಲ್ಲೆಲೂಯಾ. ಪರಲೋಕದಿಂದ ಸಂಗತಿಗಳನ್ನು ತೆಗೆದುಕೊಳ್ಳಬೇಕು, ಅದನ್ನ ಭೂಲೋಕದಲ್ಲಿ ನೆರವೇರಿಸಬೇಕು. ಒಂದು ವೇಳೆ ಅವನು
ಮಣ್ಣಿನಿಂದ ನಿರ್ಮಿತನಾಗದೇ ಇದ್ದಿದ್ದರೆ ಅವನಿಗೆ ಈ ಭೂಲೋಕದಲ್ಲಿ ಅಧಿಕಾರ ಇರ್ತಾ ಇರಲಿಲ್ಲ. ಅವನು ಮಣ್ಣಿನಿಂದ ನಿರ್ಮಿತನಾಗಿದ್ದ ಕಾರಣಕ್ಕೇನೆ ದೇವರು ಈ ಭೂಲೋಕದಲ್ಲಿ ಚಲಿಸುವಂತ ಪ್ರಾಣಿ ಕ್ರಿಮಿಕೀಟಗಳ ಮೇಲೆ, ಮೇಲೆ ಹಾರಾಡುವಂತ ಪಕ್ಷಿಗಳ ಮೇಲೆ, ಜಲಚರಗಳ ಮೇಲೆ ಅಧಿಕಾರವನ್ನ ಕೊಡ್ತಾರೆ. ಹಲ್ಲೆಲೂಯಾ. ಆ ಅಧಿಕಾರ ಅವನಿಗೆ ಬಂದಿದೆ ಹೇಗೆ? ಒಳಗಿರುವಂತ ಜೀವ ಶ್ವಾಸದಿಂದ. ಸೊ ಮನುಷ್ಯನ ಜೀವಿತದ ಮೂಲ ಉದ್ದೇಶ ಪರಲೋಕವನ್ನ ಭೂಲೋಕವನ್ನ ಒಂದು ಕಡೆ ಸೇರಿಸಬೇಕು. ಏನ್ರಿ? ಪರಲೋಕವನ್ನ ಭೂಲೋಕವನ್ನ ಐಕ್ಯತೆಯಲ್ಲಿ ತರಬೇಕು. ಅದಕ್ಕೆ ಯೇಸುಸ್ವಾಮಿ ಪ್ರಾರ್ಥನೆ ಹೇಳ್ಕೊಡೋದು, ಪರಲೋಕದಲ್ಲಿ ನಿನ್ನ ಚಿತ್ತವು ಹೇಗೆ ನೆರವೇರುತ್ತೋ ತಂದೆಯೇ ಭೂಲೋಕದಲ್ಲಿ ನೆರವೇರಲಿ. ಯೇಸುಸ್ವಾಮಿ ಅದಕ್ಕೆ ಬಂದರು, ಪರಲೋಕದಲ್ಲಿರುವಂಥ ದೇವರ ಚಿತ್ತ ತಾನು ಮಣ್ಣಿನಿಂದ ನಿರ್ಮಿತನಾಗಿ, ಅಂದರೆ ಆದಾಮನ ತಲೆಮಾರಿನಿಂದಲೇ ಬಂದು ಈ ಭೂಮಿ ಮೇಲೆ ಯೇಸುಸ್ವಾಮಿ ಅಧಿಕಾರವನ್ನು ನಡೆಸಿದ್ದು. ನೀವು ನಂಬುದ್ರು ಬಿಟ್ರು, ನಿಮಗೆ ಬೇಕು ಅಂದ್ರು ಬೇಡದೇ ಇದ್ರು, ನೀವು ಇದನ್ನು ತೆಗೆದುಕೊಂಡ್ರು ತೆಗೆದುಕೊಳ್ಳದೇ ಇದ್ರು, ನಿಮಗೆ ಇದರಲ್ಲಿ ಉತ್ಸಾಹ ಇದ್ರು ಇಲ್ಲದೇ ಇದ್ರು, ನಿಮ್ಮ ಸೃಷ್ಟಿಕರ್ತನ ಉದ್ದೇಶ ನಿಮ್ಮನ್ನು ಸೃಷ್ಟಿ ಮಾಡುವಾಗ ಏನಿತ್ತು ಅಂದರೆ ನೀವು ಭೂಲೋಕವನ್ನ ಪರಲೋಕದ ಐಕ್ಯತೆಯಲ್ಲಿ ನಡೆಸಲೇಬೇಕೆಂಬುದಾಗಿ. ನೀವು ಅದನ್ನು ಮರೆತು ಹೋದ್ರೂ ಪರವಾಗಿಲ್ಲ ರೀ, ನೀವು ಅದನ್ನು ಬಿಟ್ಟು ಬಿಟ್ಟರು ಪರವಾಗಿಲ್ಲ ರೀ, ನಿಮ್ಮೊಳಗಿರುವಂಥ ಜೀವ ಶ್ವಾಸ ನೀವು ಕೊನೆ ಉಸಿರಿಳಿಯುವ ತನಕವು ಆ ಜೀವ ಶ್ವಾಸ ನಿಮ್ಮನ್ನು ಪದೇ ಪದೇ ನೆನಪಿಗೆ ತೆಗೆದುಕೊಂಡು ಬರ್ತಾ ಇರುತ್ತೆ. ಪರಲೋಕದ ಚಿತ್ತವನ್ನು ನೆರವೇರಿಸು, ಪರಲೋಕದ ಚಿತ್ತವನ್ನು ನೆರವೇರಿಸು, ಪರಲೋಕದ ಚಿತ್ತವನ್ನು ನೆರವೇರಿಸು, ಪರಲೋಕದ ಚಿತ್ತವನ್ನು ನೆರವೇರಿಸು. ಹೋಗು ಪ್ರಾರ್ಥನೆ ಮಾಡು, ಹೋಗು ಪ್ರಾರ್ಥನೆ ಮಾಡು, ಹೋಗು ಬೈಬಲ್ ಓದು, ಹೋಗು ಬೈಬಲ್ ಓದು. ನೀವೆಷ್ಟೇ ಅದನ್ನು ದೂರ ತಳ್ಳಿದರೂ, ಎಷ್ಟೇ ಅದರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಟ್ಟರು, ಎಷ್ಟೇ ನೀವು ಪ್ರಪಂಚದಲ್ಲಿ ಜೀವಿಸಿದ್ರು, ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಕ್ಷಣ ನೀವು ಮಲಗಿರಬೇಕಾದ್ರೆ, ಇನ್ನು ನಿದ್ದೆ ಬರೋದಕ್ಕಿಂತ ಮುಂಚೆ ಎಷ್ಟೋ ರಾತ್ರಿಗಳು ದೇವರು ನಿಮ್ಮೊಟ್ಟಿಗೆ ನೇರವಾಗಿ ಮಾತನಾಡಿದ್ದಾರೆ. ಯಾಕೆ ನೀನು ಪ್ರಾರ್ಥನೆ ಮಾಡಿಲ್ಲ? ಯಾಕೆ ನೀನು ಬೈಬಲ್ ಓದಿಲ್ಲ? ಯಾಕಂದ್ರೆ ನಾನು ನಿನ್ನನ್ನು ಸೃಷ್ಟಿ ಮಾಡಿದಂಥ ಮೂಲ ಉದ್ದೇಶ ಪರಲೋಕವನ್ನ ಭೂಲೋಕವನ್ನ ಐಕ್ಯತೆಯಲ್ಲಿ ನಡೆಸಬೇಕೆಂಬುದಾಗಿ. ಅದರ ಬದಲು ನಾವೇನು ಮಾಡ್ತಾ ಇದ್ದೇವೆ? ಇನ್ನೂ ಇರುವಂತ ಆ ಅಂತರವನ್ನ ಹೆಚ್ಚು ಮಾಡ್ತಾ ಇದ್ದೆ. ಹೌದಾ? ಯಾವಾಗ ಮನುಷ್ಯನು ತಾನು ನಿರ್ಮಿತಗೊಂಡಿರುವಂಥ ಮೂಲ ಉದ್ದೇಶವನ್ನು ಪಡೆದುಕೊಳ್ಳುತ್ತಾನೋ ಅವನೊಟ್ಟಿಗೆ ಪರಲೋಕವು ಸದಾ ನಿಂತಿರುವಂಥದ್ದಾಗಿದೆ. ಎಂದಿಗೂ ಪರಲೋಕ ಅವನ ಕೈ ಬಿಡುವುದಿಲ್ಲ. ಸೇನೆಗಳ ಒಡೆಯನು ತನ್ನ ಸೇನೆಗಳೊಟ್ಟಿಗೆ ಆ ಮನುಷ್ಯನ ಪರವಾಗಿ ನಿಂತಿರುವಂಥವನಾಗಿರುತ್ತಾನೆ. ಯಾವಾಗ್ರಿ ನಿಮ್ಮ ಜೀವಿತದ ಉದ್ದೇಶ ಪರಲೋಕದ ಚಿತ್ತ ಭೂಲೋಕದಲ್ಲಿ ನೆರವೇರಬೇಕೆಂಬುದಾಗಿ ನೀವು ಜೀವಿಸೋದಕ್ಕೆ ಆರಂಭ ಮಾಡಿದರೆ ಇಡೀ ಪರಲೋಕವೇ ನಿಮ್ಮ ಪರವಾಗಿ ನಿಂತಿರುತ್ತೆ. ಯಾಕಂದ್ರೆ ನಿಮ್ಮನ್ನು ಕರೆದಿರುವಂಥ ದೇವರು ನೀನೊಬ್ಬನೇ ಹೋರಾಟ ಮಾಡುವಂತ ಬಿಟ್ಟು ಬಿಡೋದಿಲ್ಲ, ನೀನೊಬ್ಬನೇ ಎಲ್ಲವನ್ನ ಮಾಡುವಂತ ಬಿಟ್ಟು ಬಿಡೋದಿಲ್ಲ. ನಿಮ್ಮನ್ನು ಕರೆದಂತ ದೇವರು ಎಂಥ ದೇವರು, ಆತನೊಟ್ಟಿಗೆ ಎಂಥ ಸೈನ್ಯಗಳಿದೆ, ಆತನು ಎಂಥ ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆ ಎಲ್ಲ ಶಕ್ತಿಗಳು, ಆ ಎಲ್ಲ ಬಲಗಳು ನಿಮ್ಮ ಬೆನ್ನ ಹಿಂದೆ ನಿಮಗೆ ಬಲವಾಗಿ ನಿಂತಿರುತ್ತೆ. ಆಗಲೇ ದೇವರು ನಿಮ್ಮನ್ನು ಕರೆಯೋದು. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳಿದ ಆದಾಮನಿಗೆ, ನೀನೆಲ್ಲರ ಮೇಲೆ ದೊರೆತನ ಮಾಡು. ಯಾಕಂದ್ರೆ ನಿನ್ನನ್ನು ಸೃಷ್ಟಿ ಮಾಡಿದಂಥ, ಇವೆಲ್ಲವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾಗಿರುವಂಥ ನಾನು, ನನ್ನ ದೂತರು, ನನ್ನ ಸೇನೆ ನಿನ್ನೊಟ್ಟಿಗಿರುತ್ತೆ. ಹಲ್ಲೆಲೂಯಾ. ಆದರೆ ಕೆಲವು ಸಾರಿ ಅಲ್ಲ, ಅನೇಕ ಕ್ರೈಸ್ತ ಮಕ್ಕಳು, ಅನೇಕ ದೇವರ ಕರೆಗೆ ಬಂದು ಹಿಂಜಾರಿರುವಂಥ ಮಕ್ಕಳು ಈ ಒಂದು ಸತ್ಯವನ್ನು ಅರಿತುಕೊಳ್ಳದೆ ದೇವರನ್ನ ಬಿಟ್ಟು ಸೇವೆಯಲ್ಲಿ ಇದ್ದುಕೊಂಡು ಕೂಡ ಲೋಕದ ಆಕರ್ಷಣೆಗೆ ಒಳಗಾಗಿದ್ದಾರೆ.
ಯಾವಾಗ ನಮ್ಮ ಉದ್ದೇಶ ಪರಲೋಕದ ಚಿತ್ತವನ್ನ ಬಿಟ್ಟು ನಮ್ಮ ಚಿತ್ತಗಳನ್ನು ನೆರವೇರಿಸುವುದಕ್ಕೆ ಪ್ರಾರಂಭವಾಗುತ್ತೋ ಆಗ ನಾವು ಅಂದುಕೊಳ್ಳಬೇಕು ನಾವು ಬರೇ ಮಣ್ಣಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ ಅಂತ, ಪರಲೋಕದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ. ಯಾವಾಗ ನಾವು ಮಣ್ಣಿನ ಬಗ್ಗೆ ಯೋಚನೆ ಮಾಡ್ತೀವೋ, ಗಮನವಿಟ್ಟು ಕೇಳಬೇಕು, ಯಾವಾಗ ಈ ಲೋಕದ ಸಂಗತಿಗಳ ಬಗ್ಗೆ, ಈ ಲೋಕದ ಕಾರ್ಯಗಳನ್ನು ನೆರವೇರಿಸೋದಕ್ಕೆ, ಈ ಲೋಕದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಮ್ಮನ್ನು ನಾವು ಆರಂಭ ಮಾಡ್ತೇವೋ ಆಗ ನಾವು ಸೈತಾನನೆಂಬ ಸರ್ಪಕ್ಕೆ ಆಹಾರವಾಗತ್ತೆ. ಅದೇ ತಾನೇ ದೇವ್ರ ಶಾಪ ಕೊಟ್ಟಿದ್ದು, ಬರ್ಕೊಳ್ರಿ ಇದನ್ನ. ಯಾವಾಗ ಈ ಲೋಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೋ, ಅಂದರೆ ಈ ಲೋಕದ ಮಣ್ಣಿಗೆ ಹೋಲಿಕೆ ಆಗಿರುವಂತ ಈ ಲೋಕದ ಕಾರ್ಯಗಳಿಗೆ ಯಾವಾಗ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೋ, ಈ ದೇಹ ಆ ಜೀವ ಶ್ವಾಸದ ಬದಲಾಗಿ ಮಣ್ಣಾಗಿ ಮಾರ್ಪಡುತ್ತೆ. ಈ ಮಣ್ಣನ್ನ ಸರ್ಪವೆಂಬ ಸೈತಾನನು ದಿನ ಊಟ ಮಾಡ್ತಾ ಇರ್ತಾನೆ. ಅದಕ್ಕೆ ದೇವರು ಹೇಳೋದು, ಭೂಸಂಬಂಧವಾದಂಥ ಕಾರ್ಯಗಳಲ್ಲಿ ಮನಸ್ಸಿರಬೇಡ್ರಿ, ಮೇಲಿರುವಂತ ಸಂಗತಿಗಳ ಮೇಲೆ ಮನಸ್ಸಿಡ್ರಿ. ಆಗ ಸೈತಾನನಿಗೆ ನೀವು ಆಹಾರವಾಗೋದಿಲ್ಲ ರೀ, ಪರಲೋಕದ ಆಹಾರವನ್ನು ನೀವು ತೆಗೆದುಕೊಳ್ತೀರಾ. ಸೈತಾನನ ತಲೆಯನ್ನು ಜಜ್ಜಿದಂತ ಯೇಸುವಿನ ಅಧಿಕಾರದಿಂದ ಸೈತಾನನ ಬಾಲವನ್ನ ಕೂಡ ತುಳಿತಾ ಇರ್ತೀರ. ಅರ್ಥ ಆಗ್ತಿದೆಯಾ? ಈ ಮನುಷ್ಯನಿಗೆ ಕೊಡಲ್ಪಟ್ಟಂತ ಈ ಒಂದು ಅತಿ ಅಮೂಲ್ಯವಾದಂತ, ಅತಿ ಮುಖ್ಯವಾದಂತ, ಅದೃಷ್ಟಕರವಾದಂತ ಈ ಸಂಗತಿಯನ್ನ ಇವತ್ತಿನ ನಾವು ಕ್ರಿಸ್ತನವರು ಅಂತ ಹೇಳಿಕೊಳ್ಳುವಂತ ಎಷ್ಟೋ ವಿಶ್ವಾಸಿಗಳು, ಎಷ್ಟೋ ಸೇವಕರು ಮರೆತು ಬಿಟ್ಟಿದ್ದಾರೆ, ಮಣ್ಣಾಗಿ ಜೀವಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಯಾವಾಗ ಮನುಷ್ಯನು ತನಗೆ ಕೊಟ್ಟಂತ ಉದ್ದೇಶವನ್ನ ಮರೆತು ಬಿಟ್ಟನೋ ಆಗ ದೇವರು ಆಗಾಗ ಏದೇನ್ ತೋಟದಲ್ಲಿ ಪ್ರತಿದಿನ ಬರ್ತಾ ಇದ್ರು. ಯಾವಾಗ ಈ ಉದ್ದೇಶವನ್ನ ಮರೆತು ತನ್ನ ಸ್ವಭಾವದಂತೆ, ತನ್ನ ಯೋಚನೆಯಂತೆ ನಡೆಯೋದಕ್ಕೆ ಪ್ರಾರಂಭ ಮಾಡಿದನೋ ಆಗ ದೇವ್ರು ಏನು ಮಾಡಿದ್ರಿ, ತಾನು ಆರಿಸಿಕೊಂಡಿರುವಂತ ಮಕ್ಕಳಿಗೆ ಆಗಾಗ ಬಂದು ವಿಸಿಟ್ ಮಾಡ್ತಾ ಇದ್ರು. ಯಾರ ಮೇಲೆ ತನ್ನ ಉದ್ದೇಶವನ್ನು ಇಟ್ಟಿದ್ದಾರೋ ದೇವರು, ಅವರನ್ನ ಆ ಉದ್ದೇಶವನ್ನ ಆ ಮಕ್ಕಳ ಮಧ್ಯದಲ್ಲಿ ಪ್ರಕಟ ಮಾಡೋದಕ್ಕೆ ದೇವರೇನು ಮಾಡಿದ್ರಿ, ದಿನ ಬರೋದಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಾನು ಯಾರ ಮೇಲೆ ಉದ್ದೇಶ ಇಟ್ಟಿರ್ತೇನೋ ಅವರನ್ನ ನನ್ನ ನಿರ್ದಿಷ್ಟ ಸಮಯದಲ್ಲಿ ಬಂದು ಅವರನ್ನ ಭೇಟಿ ಮಾಡಿ ನನ್ನ ಉದ್ದೇಶವನ್ನ ನಾನು ಆರಿಸಿಕೊಂಡಿರುವಂತ ನನ್ನ ಮಕ್ಕಳಿಗೆ ತಿಳಿಯಪಡಿಸುತ್ತೇನೆ ಎಂಬುದಾಗಿ ನಿರ್ಧಾರ ಮಾಡ್ತಾ, ಇದಕ್ಕೆ ಗುರುತಾಗಿ ಹಲವು ಸಾರಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ದೇವರು ಅನೇಕಾವರ್ತಿ ತನ್ನ ಉದ್ದೇಶಗಳನ್ನು ಪ್ರಕಟ ಮಾಡೋದಕ್ಕೆ, ತಾನು ಆರಿಸಿಕೊಂಡಿರುವಂತ ಮಕ್ಕಳೊಟ್ಟಿಗೆ ಮಾತನಾಡೋದಕ್ಕೆ, ಯಾರನ್ನ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ತಿಳಿಯಪಡಿಸೋದಕ್ಕೆ, ತನ್ನ ಪ್ರಕಟಣೆಗಳನ್ನು ಜನರ ಮಧ್ಯದಲ್ಲಿ ಗೋಚರಪಡಿಸೋದಕ್ಕೆ, ಕೆಲವರನ್ನ ಅಭಿಷೇಕಿಸೋದಕ್ಕೆ ದೇವರು ಸತ್ಯವೇದದಲ್ಲಿ ಅನೇಕ ಸಾರಿ ಬೆಟ್ಟಗಳ ಮೇಲೆ ಇಳಿದು ಬಂದಿದ್ದಾರೆ. ಎಲ್ಲಿ ಎಲ್ಲಿ ಅನಾದಿಯಿಂದಲೂ ಮನುಷ್ಯನ ಯೋಚನೆಗೆ ಬಂದಿರುವ ಪ್ರಕಾರ ಮನುಷ್ಯನ ಅಂದುಕೊಳ್ಳೋದೇನು ಗೊತ್ತಾ, ಬೆಟ್ಟಗಳು ಎತ್ತರವಾಗಿರೋದಕ್ಕೆ ದೇವರು ಅಲ್ಲಿ ನಮ್ಮನ್ನ ಭೇಟಿಯಾಗೋದಕ್ಕೆ ಬರುತ್ತಾರೆ ಅಂತ. ಈ ಯೋಚನೆ ಮೇ ಬಿ ಈ ಯೋಚನೆ ಯೆಹೆಜ್ಕೇಲ ಪ್ರವಾದನೆ ಗ್ರಂಥ ಯಾರು ತೆಗಿಬೇಡ್ರಿ 28ನೇ ಅಧ್ಯಾಯದಲ್ಲಿ ಏದೇನ್ ತೋಟವನ್ನ ದೇವರ ಪರ್ವತ ಎಂಬುದಾಗಿ ಅಲ್ಲಿ ಸ್ಪಷ್ಟ ಮಾಡಿಸಲ್ಪಟ್ಟಿದೆ. ಸೊ ಆ ವಾಕ್ಯದ ಆ ಅಧ್ಯಾಯದ ಆಧಾರದ ಮೇಲೆ ಈ ಏದೇನ್ ತೋಟ ದೇವರ ಪರ್ವತದ ಮೇಲೆ ನಿರ್ಮಾಣವಾಗಿತ್ತು. ಮೇ ಬಿ
ಆದಾಮನು ಅಲ್ಲಿಂದ ತೆಗೆದು ಹಾಕಲ್ಪಟ್ಟ ನಂತರ ಆತನಿಗೆ ಈ ಸತ್ಯ ಗೊತ್ತಿತ್ತು, ನಾನು ಇಷ್ಟು ದಿನಗಳ ಕಾಲ ಅವಿಧೇಯತ್ವವನ್ನು ನಡೆಸೋದಕ್ಕಿಂತ ಮುಂಚೆ ನಾನಿದ್ದಿದ್ದು ದೇವರ ಪರ್ವತದಲ್ಲಿ ಅಂತ. ಮೇಬಿ ಹಾಗೆ ತಲೆಮಾರಿನಿಂದ ತಲೆಮಾರಿನ ತನಕ ದೇವರು ಪರ್ವತದ ಮೇಲೆ ಬರ್ತಾರಂತ ಗೊತ್ತಾಗಿನೇ ಈ ಬಾಬೇಲ್ನವರು ಏನು ಮಾಡ್ತಾರೆ? ಎತ್ತರವಾಗಿರುವಂತ ಗೋಪುರವನ್ನ ಕಟ್ಟಿ ನಾವೆತ್ತರಕ್ಕೆ ಹೋದ್ರೆ ದೇವರ ಬಳಿಗೆ ಹೋಗುತ್ತೇವೆ, ದೇವರು ಯಾವ ಸ್ಥಾನದಲ್ಲಿ ಇದ್ದಾರೋ ಆ ಸ್ಥಾನಕ್ಕೆ ಹೋಗುತ್ತೇವೆ ಅಂತ ಅರಿತುಕೊಂಡು ಅವರು ಆಕ್ಚುಲಿ ಇನ್ನೇನು ಪರಲೋಕದ ಬಾಗಿಲನ್ನ ಮುಟ್ಟೋದಕ್ಕೆ ಹೋಗ್ತಾ ಇದ್ರು. ಆಗ ದೇವ್ರು ಹೇಳ್ತಾರೆ, ಇವರ ಕುಯುಕ್ತಿ ಬುದ್ಧಿಗಳಿಂದ ಬೀಳಲ್ಪಟ್ಟಿರುವಂತ ಈ ದುರಾತ್ಮ ದೂತರುಗಳಿಂದ ಸೈತಾನನೊಟ್ಟಿಗೆ ದೊಬ್ಬಲ್ಪಟ್ಟಂತ ಈ ದೂತರುಗಳೊಟ್ಟಿಗೆ ಇವರ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ? ನನ್ನನ್ನು ನಿಲ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರುವಂತ ಇಷ್ಟು ಬುದ್ಧಿನಲ್ಲೇ ಇವ್ರು ಇಷ್ಟು ಮಾಡ್ತಾರಂದ್ರೆ ಇನ್ನು ಕಂಪ್ಲೀಟ್ ಆಗಿ ಬುದ್ಧಿ ಕೊಟ್ಟು ಬಿಟ್ರೆ, ಇವರನ್ನ ಉಳಿಸಿಬಿಟ್ರೆ ಇನ್ನೇನು ಮಾಡ್ತಾರಂತ ಏನು ಮಾಡ್ತಾರೆ ದೇವರು? ಅವರ ಭಾಷೆಗಳನ್ನ ತಾರುಮಾರು ಮಾಡ್ತಾರೆ. ಯೋಚನೆ ಮಾಡ್ರಿ, ಅವರು ಮಾಡಿದಂತ ಉದ್ದೇಶ ಒಂದು ವೇಳೆ ಅಸಫಲ ಅಂದ್ರೆ ಅದು ಸೋತು ಹೋಗುವಂತದ್ದಾಗಿದ್ರೆ ದೇವರ ಯಾಕ್ರಿ ಅವರ ಭಾಷೆಗಳನ್ನ ತಾರುಮಾರು ಮಾಡಬೇಕಿತ್ತು? ಅವರೊಂದು ಸ್ಪಿರಿಚುವಲ್ ಡೋರ್, ಒಂದು ಪೋರ್ಟಲ್ ಆಕ್ಸೆಸ್ ಮಾಡಿರ್ತಾರೆ. ಸೈತಾನನು ಅಂದ್ರೆ ನಿಮ್ರೋದ್ ಗೊತ್ತಲ್ವಾ? ಅವನೇ ಸ್ಟಾರ್ಟ್ ಮಾಡಿದ್ದನ್ನ. ನಿಮ್ರೋದನು ಸೈತಾನನಿಂದ ಆಕ್ಸೆಸ್ ಅನ್ನ ತೆಗೆದುಕೊಂಡಿರ್ತಾನೆ. ಅವನು ಈಗಾಗಲೇ ಸೈತಾನನು ಪರಲೋಕದ ಸ್ಥಳವನ್ನ ತಿಳಿದಿರೋದ್ರಿಂದ ಈ ನಿಮ್ರೋದನ ಮುಖಾಂತರವಾಗಿ ಸೈತಾನ ಏನು ಮಾಡ್ತಾನೆ? ನಾನು ನನ್ನ ಸಿಂಹಾಸನವನ್ನ ದೇವರ ಕೌಂಟರ್ ಫಿಟ್ ಆಗಿ ನಾನು ಕಟ್ಕೋತೇನೆ ಅನ್ನುವಂತ ಕಾರ್ಯದಲ್ಲಿ ತೊಡಗಿರ್ತಾನೆ. ಆದ್ರೆ ಅವನ ಯೋಚನೆಗಳು ಯಾವುದು ನೆರವೇರೋದಿಲ್ಲ. ದೇವರ ಉದ್ದೇಶದ ಮುಂದೆ ಯಾರು ಕೂಡ ದೇವರನ್ನ ಮುಟ್ಟೋದಕ್ಕೆ ಆಗೋದಿಲ್ಲ, ಯಾರು ಕೂಡ ದೇವರ ಎದುರಿಗೆ ನಿಲ್ಲೋದಕ್ಕೆ ಆಗೋದಿಲ್ಲ, ಯಾರು ಕೂಡ ದೇವರ ಸಮನಾಗಿ ನಿಲ್ಲೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆತನೊಬ್ಬನೇ ಏಕೈಕ ಸತ್ಯ ದೇವರು, ಏಕೈಕ ಪರಿಶುದ್ಧ ದೇವರು. ಈ ಸತ್ಯವನ್ನ ದೇವರು ಅನೇಕ ಮಕ್ಕಳಿಗೆ ಪ್ರಕಟ ಮಾಡೋದಕ್ಕೆ ಹೋಗುತ್ತಾರೆ. ಆದರೆ ಇವತ್ತು ದೇವರು ಅದೇ ಸತ್ಯವನ್ನ ನನಗೆ ನಿನಗೆ ಪ್ರಕಟ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ದೇವರು ಬೆಟ್ಟದ ಮೇಲೆ ಇಳಿದು ಬರುವಂತ ದೇವರಾಗಿದ್ದಾನೆ. ಯಾವಾಗಲೂ ಬೆಟ್ಟವನ್ನು ಹತ್ತಬೇಕಾದ್ರೆ ಯಾರು ಸುಲಭವಾಗಿ ಆರಾಮಾಗಿ ತಣ್ಣಗೆ ಹತ್ತೋದಿಲ್ಲ ರೀ. ಹತ್ತುತ್ತಾರ? ಕೆಲವರು 4 ಬರೀ ಮೆಟ್ಲಿರುವಂತ ಬೆಟ್ಟಗಳನ್ನು ಹತ್ತಿದ್ರೆ 4, 5, 10, 20, 50, 100 ದಾಟಿದ್ರೆ ಉಸಿರೆಲ್ಲ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ನೀರು ಕೊಡಿ ಅಂತ ಆ ಕಡೆ ಈ ಕಡೆ ಓಡಾಡ್ತಿರ್ತೀರಾ, ನೆರಳು ಇಲ್ಲಿದೆ ಅಂತ ಹುಡುಕ್ತಾ ಇರ್ತೀರಾ. ಈ ಲೌಕಿಕ ಬೆಟ್ಟವನ್ನ ನಾವು ಹತ್ತಬೇಕಾದ್ರೆ ಇಷ್ಟೊಂದು ಆಯಾಸ ಆಗುತ್ತೆ ಅಂದ್ರೆ, ಇನ್ನು ದೇವರ ಬೆಟ್ಟ, ದೇವರ ಪರಿಶುದ್ಧ ಸ್ಥಾನ, ಪರಿಶುದ್ಧ ಸ್ಥಳ, ದೇವರ ಮಹಿಮೆಯ ಪ್ರಸನ್ನತೆ ಇರುವಂತ ಬೆಟ್ಟವನ್ನು ಹತ್ತಬೇಕಾದ್ರೆ ಇನ್ನೆಷ್ಟು ಆಯಾಸಗಳು ಬರೋದಿಲ್ಲ, ಇನ್ನೆಷ್ಟು ತಡೆಗಳು ಬರೋದಿಲ್ಲ, ಇನ್ನೆಷ್ಟು ಹೋರಾಟಗಳು ಬರೋದಿಲ್ಲ ಹೇಳ್ರಿ. ನಾವೇನು ಮಾಡ್ತೇವೆ ಗೊತ್ತಾ? ಬೆಟ್ಟದ ತುದಿಯಲ್ಲಿ ಇಟ್ಟುಕೊಂಡು ಮೋಶೆ ಹೋಗೋದನ್ನ ನೋಡ್ತೇವೆ ಹೊರತು, ಅದೇ ದೇವರ ಸೇವಕರು ಹೋಗೋದನ್ನ ನೋಡ್ತೇವೆ ಹೊರತು, ನಾವು ಮಾತ್ರ ಏನ್ ಮಾಡ್ತೀವಿ? ಕೈ ಕಟ್ಕೊಂಡು ನಮ್ಮ ಗುಡಾರಗಳ ಬಳಿ ಇಟ್ಕೊಂಡು ಹೋಗ್ಲಿ ಮೋಶೆ ಏನು ಹೇಳ್ಕೊಂಬರ್ತಾನೆ ಕೇಳ್ಕೊಂಡು ನಾವು ಅದರಂತೆ ನಡೆಯೋಣ. ಯಾರಿಗೂ ನಾನು ಹತ್ತಬೇಕು ಮೋಶೆಟ್ಟಿಗೆ ಬೆಟ್ಟ ಅನ್ನೋದಿಲ್ಲ. ಪ್ರತಿ ವಾರ ಸೇವಕರ ಮೇಲೆ ಡಿಪೆಂಡ್ ಆಗಿರ್ತೀರಾ. ಏನು ಮಾತಾಡ್ತಾರೆ, ಈ ವಾರ ಏನು ಹೇಳ್ತಾರೆ, ಏನು ಬೋಧನೆ ಮಾಡ್ತಾರೆ, ಹೇಗೆ ನಮ್ಮನ್ನು ನಡೆಸ್ತಾರಂತ. ಖಂಡಿತವಾಗಿ ಅದೇ ಕೆಲಸಕ್ಕಾಗಿ ನಾವಿರೋದು. ಆದರೆ ಕಳೆದ 3 ವಾರದಿಂದ ಹೇಳಿದ್ನಲ್ಲ, 70 ಜನರ ರೀತಿಯಲ್ಲಿ ನೀವು ಯಾವಾಗ ಹತ್ತುತ್ತೀರಾ ಬೆಟ್ಟನ? ದೇವರ ಮಹಾಪರಿಶುದ್ಧ ಪಾದಗಳನ್ನ ಯಾವಾಗ ನೋಡ್ತೀರಾ ನೀವು? ಆತನೊಟ್ಟಿಗಿದ್ದು ಯಾವಾಗ ಅನ್ನಪಾನಗಳನ್ನ ಮಾಡ್ತೀರಾ? ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ 3 ಮುಖ್ಯವಾದಂಥ ಬೆಟ್ಟಗಳ ಬಗ್ಗೆ ತಿಳಿಸುತ್ತೇನೆ.
ಯಾವುದೇ ಒಬ್ಬ ಆತ್ಮಿಕ ಮನುಷ್ಯನು ನಜರೇತಿನ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಮಕ್ಕಳಾಗಿರ್ತಾರೋ ಅವರು ತಮ್ಮ ಜೀವಿತಗಳಲ್ಲಿ ಮುಖ್ಯವಾಗಿ ಈ 3 ಬೆಟ್ಟಗಳನ್ನ ಹತ್ತಿರಲೇಬೇಕು. ಕ್ರಿಸ್ತನನ್ನ ಹಿಂಬಾಲಿಸುವಂತ ಮಕ್ಕಳು, ಕ್ರಿಶ್ಚಿಯನ್ ಅಲ್ಲ. ಯಾಕಂದ್ರೆ ಇವತ್ತೆಷ್ಟೋ ಜನ ಹೆಸರುವಾಸಿಗೆ ಕ್ರಿಶ್ಚಿಯನ್ ಅಂತ ಹೇಳಿ ವಾರಕ್ಕೆ ಒಂದು ಸಾರಿ ಚರ್ಚ್ಗೆ ಬರ್ತಾರೆ, ಪ್ರೇಯರ್ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಹೋಗ್ತಾರೆ. ನಾವು ಹೆಸರುವಾಸಿ ಕ್ರಿಶ್ಚಿಯನ್ ಅಲ್ಲ, ನಾವು ಯೇಸುವನ್ನ ಹಿಂಬಾಲಿಸುವಂತ ದೈವ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಈ 3 ಬೆಟ್ಟಗಳು, ಎಷ್ಟೋ ಬೆಟ್ಟಗಳು, ಏನೇನೋ ಸಂಗತಿಗಳು ನಡೆದಿರೋದು ಸತ್ಯವೇದದಲ್ಲಿ ಇದೆ. ಆದರೆ ದೇವರು ಸ್ಪಷ್ಟವಾಗಿ ಈ 3 ಬೆಟ್ಟಗಳನ್ನು ತುಂಬಾ ದಿನಗಳಿಂದ ನನ್ನ ತಲೆ ಯೋಚನೆಯಲ್ಲಿಟ್ಟಿದ್ರು. ನಾನಿವತ್ತು 3 ಬೆಟ್ಟಗಳ ಬಗ್ಗೆ ವಿವರವಾಗಿ ಹೇಳೋದಕ್ಕೆ ಬಂದೆ. ಆದರೆ ದೇವರು ಹೇಳಿದ್ರು, ನೀನು 3 ವಾರ ಟೈಮ್ ತಗೋ, ಒಂದೊಂದೇ ಬೆಟ್ಟಗಳ ಬಗ್ಗೆ ಆಳವಾಗಿ ಹೇಳಿಕೊಂಡು ಹೋಗು. ಯಾಕಂದ್ರೆ ಅವ್ರು ಇವಾಗ ಹಾಲು ಕುಡಿಯೋ ಮಕ್ಕಳಲ್ಲ, ಹೇಳಬೇಕು. ಹಲ್ಲೆಲೂಯಾ. ಈ 3 ಬೆಟ್ಟಗಳು ಯಾವುದೆಂಬುದಾಗಿ ಹೇಳ್ತೇನೆ. ಮೊದಲನೇದು ಸೀನಾಯಿ ಬೆಟ್ಟ. ಇದರ ಅರ್ಥವನ್ನ 3 ಬೆಟ್ಟಗಳು ಹೇಳಿದ ನಂತರ ನಾನು ಹೇಳ್ತೇನೆ. ಸೀನಾಯಿ ಬೆಟ್ಟ, ಇದಕ್ಕೆ ಇನ್ನೊಂದು ಹೆಸರು ಹೋರೇಬ್ ಬೆಟ್ಟ. ಮೊದಲನೇದು ಯಾವ ಬೆಟ್ಟ? ಎಲ್ಲರೂ ಹೇಳ್ಬೇಕು, ಯಾವ ಬೆಟ್ಟ? ಎರಡನೇದು ಕರ್ಮೇಲ್ ಬೆಟ್ಟ. ಹೇಳ್ರಿ, ಕರ್ಮೇಲ್ ಬೆಟ್ಟ. ಮೂರನೇದು ರೂಪಾಂತರ ಬೆಟ್ಟ. ಕಮಾನ್, ಈಗ 3 ಬೆಟ್ಟಗಳ ಹೆಸರು ಹೇಳ್ರಿ. ಕರೆಕ್ಟ್ ಆಗಿ ಗಜಿಬಿಜಿ ಅಂತ ಹೇಳಬಾರ್ದು. ರೆಡಿ, 1 2 3 ಗೋ. ಓಕೆ. ಈ ಸೀನಾಯಿ ಬೆಟ್ಟಕ್ಕೆ ಇರುವಂತ ಇನ್ನೊಂದು ಹೆಸರು ಹೋರೇಬ್ ಎಂಬುದಾಗಿ ಹೇಳಿದೆ. ಆದ್ರೆ ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಹೇಳ್ತೇನೆ, ಇವಾಗಲೇ ತೆಗಿಬೇಡ್ರಿ, ನನ್ನ ಮುಖ ನೋಡ್ರಿ, ಪಟ್ಟನಾಗ ಹೋಗ್ಬಿಡ್ತೀರಾ. ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ತಾನೇ ಮೋಶೆ ಈ ಪ್ರಕಟಣೆಗಳನ್ನು ಬರೀಬೇಕಾದ್ರೆ ಇದನ್ನ ದೇವರ ಗಿರಿ, ದೇವರ ಬೆಟ್ಟ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ನಂತರ ಇನ್ನು ಆಳವಾಗಿ ಈ ಸೀನಾಯಿ ಬೆಟ್ಟದ ಬಗ್ಗೆ ನಾನು ಹೇಳ್ತೇನೆ. ನೆಕ್ಸ್ಟ್ ಇರೋದು ಕರ್ಮೇಲ್ ಬೆಟ್ಟ. ಇದಕ್ಕೆ ಇರುವಂತ ಮೂಲ ಪದದ ಅರ್ಥ ದ್ರಾಕ್ಷೆ ತೋಟ ಎಂಬುದಾಗಿ ಬರೆದುಕೊಳ್ಳ್ರಿ. ಸಮೃದ್ಧಿಯಾಗಿರುವಂತ ಬೆಟ್ಟ ಅಂದ್ರೆ ಹಸಿರು ಹಸಿರು ತುಂಬಿಕೊಂಡಿರುವಂತ ಬೆಟ್ಟ, ಎಲ್ಲಿಯೂ ಕೊರತೆ ಕಾಣದಿರುವಂತ ಬೆಟ್ಟ. ಸೀನಾಯಿ ಬೆಟ್ಟಕ್ಕೆ ದೇವರ ಬೆಟ್ಟ ಅಂತ ಬರೀರಿ. ಕರ್ಮೇಲ್ ಬೆಟ್ಟಕ್ಕೆ ವೈನ್ ಯಾರ್ಡ್ ಎಂಬುದಾಗಿ ಅದನ್ನು ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ದ್ರಾಕ್ಷೆ ಬಳ್ಳಿ, ಸಮೃದ್ಧಿಯ ಬೆಟ್ಟ. ಮೂರನೇದು ರೂಪಾಂತರ ಬೆಟ್ಟ. ಇದನ್ನ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡೋ ಆಗಿಲ್ಲ. ನಾವು ರೂಪಾಂತರಗೊಳ್ಳುವಂತ, ಟ್ರಾನ್ಸ್ಫಿಗರೇಷನ್ಗೊಳ್ಳುವಂತ, ನಾವು ಮಾರ್ಪಾಡು ಹೊಂದುವಂತ ದೇವರ ಅಂತಿಮ ಉದ್ದೇಶವನ್ನ ನೆರವೇರಿಸೋದಕ್ಕೆ ನಾವು ರೂಪಾಂತರ ಅಂದ್ರೆ ಮಹಿಮೆಯಲ್ಲಿ ನಡೆಯುವಂತ ಬೆಟ್ಟ. ಈ ಸೀನಾಯಿ ಬೆಟ್ಟದ ಪದ ಹಾರ್ ಸಿನ್ ಎಂಬುದಾಗಿ. ಹಿಬ್ರಿಯ ಪದದಲ್ಲಿ ಇದರ ಹೆಸರಿರೋದು ಹಾರ್ ಸಿನ್, ಇಲ್ಲ ಸೀನ್ ಹಾರ್. ಹಾರ್ ಅಂದ್ರೆ ಬೆಟ್ಟ, ಸಿನ್ ಅಂದರೆ ಒಂದು ಅನ್ಯ ದೇವರ ಹೆಸರು. ಸಿನ್ ಅಂದರೆ ಚಂದ್ರ ದೇವರ ಹೆಸರು. ಯಾವ ದೇವರ ಹೆಸರು? ಸೂರ್ಯ ದೇವರು, ಚಂದ್ರದೇವರು ಅಂತ ಇಲ್ಲೆಲ್ಲ ನೀವು ನೋಡ್ತೀರಲ್ಲ. ಅದೇ ರೀತಿಯಾಗಿ ಸಿನ್ ಅನ್ನುವಂತ ಪದ ಒಂದು ದೇವರಿಗೆ ಹೋಲಿಕೆ ಆಗಿದೆ, ಒಂದು ದೇವರ ಹೆಸರಾಗಿದೆ. ಈ ಕಾನಾನ್ ದೇಶದಲ್ಲಿ ಅಬ್ರಹಾಮನು ಇದ್ದಂತ ಊರೆನ್ನುವಂತ ದೇಶದಲ್ಲಿ, ಅಲ್ಲಿಂದ ಒಂದು ತಿರುಗಿ ಬಂದು ಇನ್ನೊಂದು ಸ್ಥಳದಲ್ಲಿ ವಾಸ ಮಾಡ್ತಾನಲ್ಲ, ಆ ದೇಶದಲ್ಲಿ ಈ ದೇವರನ್ನ ಆರಾಧಿಸುತ್ತಿದ್ದರು. ಈ ದೇವರ ಹೆಸರು ಸಿನ್ ಎಂಬುದಾಗಿ. ಈತನ ಮೂಲವಾದಂತ ಏನ್ ಹೇಳ್ತಾರೆ ಸ್ಥಾನ ಏನು ಗೊತ್ತಾ? ಈತನು ಸೂರ್ಯ ದೇವರ ತಂದೆ ಎಂಬುದಾಗಿ ಬರ್ಕೊಳ್ರಿ ಎಲ್ಲರೂ. ಸಿನ್ ಅನ್ನುವಂತ ಹೆಸರು ಇದು ಚಂದ್ರ ದೇವರ ಹೆಸರು. ಮೂನ್ ಗಾಡ್, ದ ನೇಮ್ ಆಫ್ ಮೂನ್ ಗಾಡ್, ಅಂಡ್ ದಿಸ್ ಗಾಡ್ ಈಸ್ ಫಾದರ್ ಆಫ್ ಸನ್ ಗಾಡ್. ಸೂರ್ಯ ದೇವರ ತಂದೆ ಅಂದರೆ, ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಈತನು ದೇವರಿಗೆ ದೇವರಾಗಿದ್ದಾನೆ, ಈತನು
ಮಹಾಬಲಿಷ್ಠನಾಗಿದ್ದಾನೆ. ಇನ್ನೊಂದು ರೀತಿಯಲ್ಲಿ ನಾನು ಇದನ್ನ ರಿಸರ್ಚ್ ಮಾಡಬೇಕಾದ್ರೆ ನೋಡಿದ್ರೆ, ಈತನು ಪಾತಾಳದಲ್ಲಿರುವಂತ ಜನರನ್ನ ನ್ಯಾಯ ತೀರ್ಪು ಕೊಡುವಂತ ದೇವರೆಂಬುದಾಗಿ, ಇಲ್ಲ ಜನರನ್ನ ಪಾತಾಳಕ್ಕೆ ದೊಬ್ಬೋದಕ್ಕೆ ನ್ಯಾಯ ತೀರ್ಪನ್ನ ಕೊಡುವಂತ ದೇವರು ಎಂಬುದಾಗಿ ಅನೇಕ ರಿಸರ್ಚ್ ಗಳನ್ನ ಓದಬೇಕಾದ್ರೆ ನನಗೆ ತಿಳಿದು ಬಂತು. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಈತನು ಚಂದ್ರದೇವನು, ಈತನು ಸೂರ್ಯ ದೇವರು ಅಂತ ಇವರು ಆರಾಧನೆ ಮಾಡ್ತಿದ್ದಂತ ಆ ದೇವರ ತಂದೆ. ಹಲ್ಲೆಲೂಯಾ. ಈತನನ್ನ ಯಾಕೆ ಇವರು ಆರಾಧನೆ ಮಾಡ್ತಾ ಇದ್ರಂದ್ರೆ, ಸಮೃದ್ಧಿಗೋಸ್ಕರ, ಒಳ್ಳೆ ಬೆಳೆ ಮಳೆಗೋಸ್ಕರ, ಅವರಿರುವಂತ ದೇಶದಲ್ಲಿ ಯಾವುದೇ ಕೊರತೆ ಇರಬಾರದೆಂಬುದಾಗಿ. ಅಷ್ಟು ಮಾತ್ರವಲ್ಲ, ತಮ್ಮ ದನ ಕರುಗಳು, ತಾವು ಸಾಕಿರುವಂತಹ ಪ್ರತಿಯೊಂದು ಪ್ರಾಣಿಗಳನ್ನ ಇದೇ ದೇವರು ಸಲಹಿತ್ತಿದ್ದಾನೆ ಅನ್ನುವಂತ ನಂಬಿಕೆಯಿಂದ ಈ ಸೀನ್ ಎನ್ನುವಂತ ದೇವರನ್ನ ಆರಾಧಿಸುತ್ತಾ ಇದ್ರು. ಅಂದರೆ ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಈ ಬೆಟ್ಟಕ್ಕೆ ಸೀನಾ ಎಂಬುದಾಗಿ ಹೆಸರು ಬಂದಿದೆ ಅಂದ್ರೆ, ಈ ಬೆಟ್ಟದಲ್ಲಿ ಸೀನ್ ಅನ್ನುವಂತ ದೇವರನ್ನ, ಅನ್ಯ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ದೇವರಿಗೆ ದೇವರಾಗಿರುವಂತವನನ್ನ ಅಂತ ಅವರು ಹೇಳಿದ್ದು. ದೇವರುಗಳಿಗೆ ಈತನು ದೇವರಾಗಿದ್ದಾನೆ, ಈತನು ಮಹಾಬಲಿಷ್ಠ ದೇವನು, ಈತನು ಜನರನ್ನ ಪಾತಾಳಕ್ಕೆ ದೊಬ್ಬುವಂತ ನ್ಯಾಯ ತೀರ್ಪನ್ನು ಕೊಡುವಂತ ದೇವರು. ಈ ಜನರಿಗೆ ಜ್ಞಾನ ಬೇಕಂದ್ರೆ, ಲೋಕದ ಜ್ಞಾನ ಅಂದ್ರೆ ಈ ಜೋಯಿಸರು ತಿಳಿದುಕೊಳ್ಳುವಂತ ಜ್ಞಾನ, ಈ ಶಾಸ್ತ್ರಿಗಳು ತಿಳಿದುಕೊಳ್ಳುವಂತ ಜ್ಞಾನ, ಕಣಿ ಹೇಳುವವರು ತಿಳಿದುಕೊಳ್ಳುವಂತ ಜ್ಞಾನ, ಇವೆಲ್ಲ ಜ್ಞಾನಗಳು, ಈ ಮಂತ್ರಗಳ ಜ್ಞಾನಗಳೆಲ್ಲವೂ ಈ ದೇವರುಗಳಿಂದ, ಈ ದೇವರಿಂದ ಈ ಜನರು, ಪಟ್ಟಣದ ಜನರು, ಕಾನಾನ್ ದೇಶದ ಜನರು ಏನು ಮಾಡ್ತಾ ಇದ್ರಿ, ಈ ದೇವರಿಗೆ ಯಜ್ಞಗಳನ್ನ ಅರ್ಪಿಸಿ ಪಡೆದುಕೊಳ್ಳುತ್ತಾ ಇದ್ರು. ಹಲ್ಲೆಲೂಯಾ. ಈ ಸೀನಾಯ್ ಬೆಟ್ಟದಲ್ಲಿ ಮೋಶೆಗೆ ದೇವರು ಕಾಣಿಸ್ಕೊಳ್ತಾರೆ. ಯಾವ ಬೆಟ್ಟದಲ್ಲಿ ಅನ್ಯ ದೇವತೆಗೆ ಯಜ್ಞವನ್ನು ಅರ್ಪಿಸುತ್ತಾ ಇದ್ರು, ಯಾವ ಬೆಟ್ಟದಲ್ಲಿ ಅನ್ಯ ದೇವತೆಗೆ ಜನರು ಆರಾಧನೆ ಮಾಡ್ತಾ ಇದ್ರು, ಯಾವ ಬೆಟ್ಟದಲ್ಲಿ ಅನ್ಯ ದೇವರಿಗೆ ಪ್ರಾಶಸ್ತ್ಯವಾದಂತ ಸ್ಥಾನವಿತ್ತು, ಯಾವ ಬೆಟ್ಟದ ಹೆಸರು ಅನ್ಯ ದೇವರ ಹೆಸರಾಗಿತ್ತು, ಅದೇ ಬೆಟ್ಟದಲ್ಲಿ ದೇವರು ಇಳಿದು ಬರ್ತಾರೆ. ಈ ದೇವರು ಎಲ್ಲ ದೇವರಿಗೆ ದೇವರಲ್ಲ, ಈ ಎಲ್ಲಾ ದುಷ್ಟ ದೇವತೆಗಳಿಗೆ ನಾನು ನಿಜವಾದಂತ ದೇವರಾಗಿದ್ದಾನೆ. ಈ ದೇವರಿಗೆ ಜನರಿಗೆ ಪಾತಾಳಕ್ಕೆ ಹೋಗೋದಕ್ಕೆ, ನ್ಯಾಯ ತೀರ್ಪು ಕೊಡೋದಕ್ಕೆ ಶಕ್ತಿ ಇಲ್ಲ. ಇವರಿಗೆ ಪಾತಾಳದಲ್ಲಿ ಕಳಿಸೋದಕ್ಕೆ ಶಕ್ತಿ ಇರೋದಾದ್ರೆ ಅದು ನನಗೆ ಮಾತ್ರ ಎಂಬುದಾಗಿ ಸ್ಪಷ್ಟಪಡಿಸೋದಕ್ಕೆ ದೇವಾದಿ ದೇವನು, ರಾಜಾದಿರಾಜನು, ಕರ್ತಾದಿ ಕರ್ತನೆಯನ್ನು ಮಾಡ್ತಾರ್ರಿ. ಆ ಸೀನಾಯ್ ಬೆಟ್ಟದಲ್ಲಿ, ಆ ಅನ್ಯ ದೇವತೆನ ಆರಾಧನೆ ಮಾಡ್ತಿದ್ದಂತ ಆ ಬೆಟ್ಟದಲ್ಲಿ ಏಕೈಕ ಸತ್ಯ ದೇವರಾಗಿ ಉರಿಯುವ ಬೆಂಕಿಯಾಗಿ ಇಳಿದು ಬರ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲೇ ಹೋಗ್ರಿ, ನಾನು ನೀನು ಆರಾಧಿಸುವಂತ ದೇವರೇ ನಿಜವಾದಂತ ದೇವರು. ನಾನು ನೀನು ಸ್ತುತಿ ಮಾಡುವಂತ ದೇವರೇ ಏಕೈಕ ಸತ್ಯ ದೇವರು. ಎಂತ ಬೆಟ್ಟಕ್ಕೆ ಹೋಗಿ ನಿಂತುಕೊಳ್ಳ್ರಿ, ನೀವು ಬೆಟ್ಟದ ಮೇಲೆ ಹೋಗಿ ನಿಂತುಕೊಳ್ಳ್ರಿ, ಅಲ್ಲಿ ನೀವು ನಿಮ್ಮ ದೇವಾದಿ ದೇವನನ್ನ ದೀನತೆಯಿಂದ, ತಗ್ಗಿಸುವಿಕೆಯಿಂದ, ಏಕಮನಸ್ಸಿಂದ ಆತನನ್ನ ಕರೆದರೆ ಆತನು ಅಲ್ಲಿಯೇ ಇಳಿದು ಬರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮೋಶೆ ತನ್ನ 40 ವರ್ಷಗಳನ್ನ ವ್ಯರ್ಥ ಮಾಡಿಕೊಂಡಿರ್ತಾನೆ. 40 ವಯಸ್ಸಿನಲ್ಲಿ ಅವನೊಬ್ಬನನ್ನ ಸಾಯಿಸಿ ಬಿಡ್ತಾನೆ. ನಂತರ 40 ವರ್ಷಗಳ ಕಾಲ ತನ್ನ ಸಮಯವನ್ನು ವ್ಯರ್ಥ ಮಾಡಿಕೊಂಡಿರ್ತಾನೆ. ತನ್ನ ಸಮಯವನ್ನ ವ್ಯರ್ಥ ಮಾಡಿಕೊಂಡು ಕುರಿಗಳನ್ನ ಕಾಯ್ತಾ ಇರ್ತಾನೆ. ದೇವರು ಅವನನ್ನ ನೀರಿನಿಂದ ಎಳ್ಕೊಂಡಿದ್ದು ನನ್ನ ಜನರನ್ನ ಇವನು ಬಿಡಿಸಬೇಕೆಂಬುದಾಗಿ. ಆದ್ರೆ ಮೋಶೆ ತನ್ನದೇ ರೀತಿಯಲ್ಲಿ ಜನರನ್ನ ಬಿಡಿಸೋದಕ್ಕೆ ಹೋದಾಗ ಪಾಪದಲ್ಲಿ ಬಿದ್ದು ಏನು ಮಾಡ್ತಾನ, ಅವನು 40 ವರ್ಷ ತನ್ನ ಕರೆಯಿಂದ ದೂರ ಇರ್ತಾನೆ. ಈಗ ಹೇಳುವಂತ ಸಂಗತಿ ಮುಖ್ಯವಾಗಿರುವಂಥದ್ದು. ಕೀರ್ತನೆ 90 ತೆಗೆದುಕೊಳ್ಳ್ರಿ. ಈ ಮೋಶೆ ಒಂದು ದಿನ ತನ್ನ ಮಾವನ ಕುರಿಗಳನ್ನ ಮೇಯಿಸುತ್ತಿರ್ಬೇಕಾದ್ರೆ, ಇನ್ನೊಬ್ರು 3ನೇ ಅಧ್ಯಾಯವನ್ನ ತೆಗೆದುಕೊಳ್ಳ್ರಿ. ಹೋಗಮ್ಮ ಮೇಲೆ, ಸಾಕು. ತನ್ನ ಮಾವನ ಕುರಿಗಳನ್ನ ಮೇಯಿಸುತ್ತಿರ್ಬೇಕಾದ್ರೆ ಪ್ರತಿದಿನ ನಾರ್ಮಲ್ ಆಗಿ ಹೋಗಿರ್ತಾನ ಅವನು.
ಪ್ರತಿದಿನ ನಾರ್ಮಲ್ ಆಗಿ ಮೇಯಿಸ್ತಿರ್ತಾರೆ. ಆದ್ರೆ ಅವತ್ತು ಮಾತ್ರ ಮೋಶೆಯ ಮನಸ್ಸಿನಲ್ಲಿ ಏನಿತ್ತೋ ನನಗೆ ಗೊತ್ತಿಲ್ಲ. ಯಾವ ಭಾರದಿಂದ ಅವತ್ತು ಕುರಿಗಳನ್ನ ಮೇಯಿಸೋದಕ್ಕೆ ಹೋಗುತ್ತಾ ಇದ್ನು. ಅಯ್ಯೋ, ನನ್ನ 40 ವರ್ಷ ವೇಸ್ಟ್ ಆಯ್ತಲ್ಲ, ನಾನು 80 ವರ್ಷಕ್ಕೆ ಬಂದು ನಿಂತಿದ್ದೇನೆ, ಇನ್ನೂ ನನ್ನ ಜನರು ಅಲ್ಲಿ ಬಾಧೆ ಪಡ್ತಾ ಇದ್ದಾರಲ್ಲ, ಇಸ್ರಾಯೇಲ್ ಮಕ್ಕಳು ಐಗುಪ್ತರ ಅಟ್ಟಹಾಸಕ್ಕೆ ಸೊರಗಿ ಹೋಗಿದ್ದಾರೆ, ನನ್ನ ಕಣ್ಣು ಮುಂದೆ ಅಷ್ಟು ದಬ್ಬಾಳಿಕೆ ನಡೆಸಿದಂತ ಆ ಐಗುಪ್ತರು ಇವಾಗ ಇನ್ನು ಎಷ್ಟು ದಬ್ಬಾಳಿಕೆಗಳನ್ನು ನಡೆಸುತ್ತಿದ್ದಾರೋ, ನನ್ನ ಜನರನ್ನು ನಾನು ಬಿಡಿಸಿಕೊಳ್ಳೋದಕ್ಕೆ ಆಗುತ್ತಾ ಇಲ್ವಲ್ಲ, ನನ್ನ ಜೀವಿತದಲ್ಲಿ ಒಂದು ಉದ್ದೇಶವಾದಂತ ಒಂದು ಒಳ್ಳೆಯ ಒಂದು ಏನ್ ಹೇಳ್ತಾರೆ ಇನ್ನೊಬ್ಬರಿಗೆ ಸಹಾಯವಾಗುವಂತ ಕೆಲಸವನ್ನೇ ಮಾಡ್ಲಿಲ್ವಲ್ಲ. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ನನ್ನ ಜೀವಿತ ಪೂರ್ತಿ 80 ವರ್ಷ ವಯಸ್ಸಾಗಿದ್ರು ಇನ್ನೊಬ್ಬರಿಗೆ ಉಪಕಾರ ಮಾಡುವಂತ ಜೀವಿತ ಇನ್ನು ನನ್ನದಾಗಿಲ್ವಲ್ಲ ಅಂತ ಅವನು ಯೋಚನೆ ಮಾಡಿಕೊಂಡು ಖಿನ್ನತೆಗೆ ಒಳಗಾಗಿ ಅವನು ಆ ಬೆಟ್ಟದ ಕಡೆಗೆ ಹೋಗಿದ್ದನು. ನನ್ನ ಮಾತನ್ನ ಎಷ್ಟೋ ಜನ ನಂಬೋದಿಲ್ಲ, ಯಾಕಂದ್ರೆ ಅಲ್ಲೆಲ್ಲೂ ಕೂಡ ಅವನು ಖಿನ್ನತೆಗೆ ಒಳಗಾಗಿದ್ದ ಅಂತ ಸ್ಪಷ್ಟವಾಗಿಲ್ಲ. ಆದರೆ ಮೋಶೆ ಬರೆದಂತ ಒಂದು ಕೀರ್ತನೆ ನಾನು ನಿಮಗೆ ಸ್ಪಷ್ಟಪಡಿಸುತ್ತೇನೆ. ಆ ಮೋಶೆ ಬರೆದಿರುವಂತ ಆ 90ನೇ ಕೀರ್ತನೆಯಲ್ಲಿ 10ನೇ ವಚನದಲ್ಲಿ ಹೇಳ್ತಾನೆ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ, ನಾವು ಹಾರಿ ಹೋಗತ್ತೆ. ಯಾಕ್ರಿ ಇದನ್ನ ಬರ್ದ? ಪ್ರತಿಯೊಂದು ಕೀರ್ತನೆಗಳು ತಮ್ಮ ಜೀವಿತದಲ್ಲಿ ಏನು ನಡೀತಿರುತ್ತೋ ಅದನ್ನೇ ಕೀರ್ತನೆಗಾರನು ಬರೆಯೋದು. ಯಾವ ಹಾಡುಗಾರನಾಗ್ಲಿ, ಯಾವ ಆರಾಧನೆ ನಾಯಕರಾಗ್ಲಿ ತಮ್ಮ ಜೀವಿತದಲ್ಲಿ ಏನು ಅನುಭವಿಸಿರ್ತಾರೋ, ತಮ್ಮ ಜೀವಿತದಲ್ಲಿ ದೇವರೇನು ಅದ್ಭುತಗಳನ್ನ ಮಾಡಿರ್ತಾರೋ ಅದನ್ನ ಮಾತ್ರ ಬರೆಯೋದು. ಹೌದಾ? ಇಲ್ಲಿ 150 ಕೀರ್ತನೆಗಳನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಯಾವುದಾದ್ರೂ ಅವರ ಜೀವಿತದಲ್ಲಿ ನಡೆದೇ ಇರುವಂತ ಘಟನೆಗಳಿದೆಯಾ? ಹೇಳ್ರಿ ಅಲ್ಲ, ಇದೆಯಾ? ಅವತ್ತು ಮೋಶೆ ನನಗೆ 70 ತುಂಬಿ 70 ಮುಗಿದು 80 ವರ್ಷಕ್ಕೆ ನಾನು ಕಾಲಿಡ್ತಾ ಇದ್ದೇನೆ, ಇನ್ನೂ ಕುರಿ ಮೇಯಿಸ್ಕೊಂಡೇ ಇದ್ದೇನೆ, ನನ್ನ ಜನರಲ್ಲಿ ದಬ್ಬಾಳಿಕೆಗೆ ಒಳಗಾಗಿದ್ದಾರೆ, ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಅನ್ನೋದಿಲ್ಲ, ನನ್ನಿಂದ ಯಾರಿಗೂ ಉಪಯೋಗ ಆಗಲಿಲ್ಲ, ನಾನು ಇದ್ರೂ ಒಂದೇ ಇಲ್ಲದಿದ್ರೂ ಒಂದೇ, ನನ್ನ ಜೀವಿತ ಈ 80ನೇ ವಯಸ್ಸಿಗೆ ಕಷ್ಟ ಸಂಕಟಗಳ ಆಡಂಬರದಿಂದ ತುಂಬಿಕೊಂಡಿದೆ ಅಂತ ಯೋಚನೆ ಮಾಡ್ತಾ 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 ಅವನೆಲ್ಲ ಹೋಗ್ಬಿಟ್ಟಿದ್ದ? ಸೀನಾಯಿ ಬೆಟ್ಟಕ್ಕೆ ಹೋಗಿದ್ದ. ಇದರಿಂದ ದೇವರು ನನ್ನೊಟ್ಟಿಗೆ ಮಾತನಾಡಿದ ಸಂಗತಿ ಏನು ಗೊತ್ತಾ? ಸೀನಾಯಿ ಬೆಟ್ಟದ ಪ್ರಯಾಣ ಯಾರಲ್ಲಿ ಆರಂಭವಾಗುತ್ತೆ ಗೊತ್ತಾ? ಯಾರು ಖಿನ್ನತೆಗೆ ಒಳಗಾಗಿರ್ತಾರೋ ಅವರ ಜೀವಿತದಲ್ಲಿ ಸೀನಾಯಿ ಬೆಟ್ಟದ ಪ್ರಯಾಣ ಆರಂಭವಾಗುತ್ತೆ. ಯಾರು ಜೀವಿತದಲ್ಲಿ ಸೊರಗಿ ಹೋಗಿದ್ದಾರೋ ಅವರ ಜೀವಿತದಲ್ಲಿ ಸೀನಾಯಿ ಬೆಟ್ಟದ ಪ್ರಯಾಣ ಆರಂಭವಾಗುತ್ತೆ. ಯಾರು ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದಾರೋ ಅವರ ಜೀವಿತದಲ್ಲಿ ಸೀನಾಯಿ ಪ್ರಯಾಣ ಆರಂಭವಾಗುತ್ತೆ. ಯಾರು ಸೊರಗಿ ಹೋಗಿ ಸೋತು ಹೋಗಿ ನನ್ನ ಜೀವಿತದಲ್ಲಿ ಇನ್ನೇನು ಉಳಿದಿಲ್ಲ, ನಾನು ಸತ್ರು ಒಂದೇ, ನಾನು ಬದುಕಿದ್ರು ಒಂದೇ ಅಂತ ಯಾರು ಮಾತನಾಡ್ತಾ ಇರ್ತಾರೋ, ಯಾರು ತಮ್ಮ ಜೀವಿತದ ಮೇಲೆ ಶಾಪಗಳನ್ನು ನುಡಿದುಕೊಳ್ತಾ ಇರ್ತಾರೋ ಅವರ ಜೀವಿತದಲ್ಲಿ ದೇವರು ಸೀನಾಯಿ ಬೆಟ್ಟದ ಪ್ರಯಾಣವನ್ನ ಆರಂಭ ಮಾಡುವಂಥವನಾಗಿದ್ದಾನೆ. ಅವ್ರು ಅಂದುಕೊಳ್ತಾ ಇರ್ತಾರ್ರಿ, ನನ್ನ ಜೀವಿತದಲ್ಲಿ ಏನು ನಡೆದಿಲ್ಲ, ನನ್ನ ಜೀವಿತದಲ್ಲಿ ಯಾರಿಗೂ ಉಪಕಾರ ಆಗಿಲ್ಲ, ನನ್ನಿಂದ ಯಾವುದೇ ಒಳ್ಳೆಯ ಕಾರ್ಯಗಳು ನಡೆದಿಲ್ಲ, ನಾನು ಇದ್ರು ಒಂದೇ, ನಾನು ಸತ್ರು ಒಂದೇ, ನನ್ನ ಮಾತಿಗೆ ಯಾರು ಕಿವಿಗೊಡೋದಿಲ್ಲ, ನಾನು ನಂಬಿದಂತ, ನಾನು ಸಹಾಯ ಮಾಡಿದಂತ ನನ್ನವರೇ ನನ್ನನ್ನು ದೂರ ತಳ್ಳಿಬಿಟ್ರು, ಯಾರು ಕೂಡ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತ ಜನರಿಲ್ಲ, ನಾನು ಸತ್ತು ಹೋದ್ರೆ ಒಳ್ಳೇದು, ಆಗ ನನ್ನ ಬೆಲೆ ಎಲ್ಲರಿಗೂ ಗೊತ್ತಾಗುತ್ತೇನೋ, ನಾನು ಜೀವಿಸಬಾರದು, ನಾನು ಬದುಕಬಾರದು ಅಂತ ಯಾವ ಮನುಷ್ಯನು ನಿರ್ಧಾರ ಮಾಡಿಕೊಂಡಿರ್ತಾನೋ ಅಂತ ಮನುಷ್ಯನ ಜೀವಿತದಲ್ಲಿ ಈ ಸೀನಾ ಎಂಬ ಪ್ರಯಾಣವನ್ನ, ಅಂದ್ರೆ ದೇವರ ಬೆಟ್ಟಕ್ಕೆ ಹೋಗುವಂತ ಪ್ರಯಾಣವನ್ನ ಆರಂಭ ಮಾಡುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಆ ಖಿನ್ನತೆ ಅನ್ನುವಂಥ ಭಾರ ನಿಮ್ಮ
ನಿಮ್ಮ ಮೇಲೆ ಬಂದಿರುವುದಾದ್ರೆ ಇನ್ನೂ ನಾನು ದೇವರಿಗೋಸ್ಕರ ಏನು ಮಾಡೇ ಇಲ್ಲವಲ್ಲಪ್ಪ, ಇನ್ನೂ ಜನರನ್ನ ಬಿಡಿಸುವಂತ ಅಭಿಷೇಕ ನನ್ನಲ್ಲಿ ಬಂದಿಲ್ಲವಲ್ಲಪ್ಪ, ಇನ್ನು ನಾನು ದೇವರಲ್ಲಿ ಬೆಳೆಯೋದಕ್ಕೆ ಆಗತ್ತಿಲ್ಲವಲ್ಲಪ್ಪ, ನಾನು ಸತ್ತರೂ ಒಂದೇ ಬದುಕಿದರೂ ಒಂದೇ, ನಾನು ಮಾಡುವಂತ ಪ್ರಯಾಸ ನನ್ನ ಕೈನಲ್ಲಿ ಸೇರ್ತಾ ಇಲ್ಲ, ನನ್ನಿಂದ ಯಾರಿಗೂ ಲಾಭವಿಲ್ಲ, ಯಾರಿಗೂ ನಷ್ಟವಿಲ್ಲ ಅನ್ನುತ್ತಿರುವಂತ ಪ್ರೀತಿಯುಳ್ಳ ದೈವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸೀನಾಯಿ ಪ್ರಯಾಣ ಆರಂಭವಾಗಿದೆ ಯೇಸುವಿನ ನಾಮದಲ್ಲಿ. ನೀವು ಯೋಚನೆ ಮಾಡುತ್ತಾ ಮಾಡುತ್ತಾ ನೀವು ಅಂದುಕೊಂಡಿದ್ದೀರಾ ನಾನು ನಾಶನಕ್ಕೆ ಹೋಗ್ತಾ ಇದ್ದೇನೆ ಅಂತ. ಅಲ್ಲ, ಆದರೆ ದೇವರು ಯಾವಾಗ ಮೋಶೆ ತನ್ನ ಜೀವಿತ 80 ವರ್ಷಕ್ಕೆ ಅಂತ್ಯವಾಗುತ್ತೇನೋ ಅಂತ ಅಂದುಕೊಂಡು ಸೀನಾಯಿ ಬೆಟ್ಟಕ್ಕೆ ಹೋದನೋ, ಅದೇ ಬೆಟ್ಟದ ಮೇಲೆ ಅವನ ಜೀವಿತದಲ್ಲಿ ಒಂದು ಹೊಸ ಅಧ್ಯಾಯವನ್ನ ದೇವರು ಆರಂಭ ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಿನ್ನತೆ ನಿಮ್ಮ ಅಂತ್ಯವಲ್ಲ, ಡಿಪ್ರೆಷನ್ ನಿಮ್ಮ ಅಂತ್ಯವಲ್ಲ. ಅದೇ ಡಿಪ್ರೆಷನ್ ಮಧ್ಯದಲ್ಲಿ, ಅದೇ ಖಿನ್ನತೆಯ ಮಧ್ಯದಲ್ಲಿ ದೇವರು ನಿನ್ನನ್ನು ಬಿಡುಗಡೆ ನಾಯಕನನ್ನಾಗಿ ಎಬ್ಬಿಸುವಂಥವನಾಗಿದ್ದಾನೆ. ಒಂದು ದೊಡ್ಡ ಕರೆಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವಂಥವನಾಗಿದ್ದಾನೆ. ಲಕ್ಷಾಂತರ ಜನರ ಭಾರವನ್ನು ನಿಮ್ಮ ಕೈಗೆ ದೇವರು ಒಪ್ಪಿಸಿಕೊಡುವಂಥವನಾಗಿದ್ದಾನೆ. ಇನ್ನೂ ನಂಬಿಕೆ ಬರಲಿಲ್ವಾ? ಈ ಸೀನಾಯಿ ಬೆಟ್ಟದ ಪ್ರಯಾಣ ಖಿನ್ನತೆಗೆ ಒಳಗಾಗಿರುವಂಥ ಮಕ್ಕಳ ಜೀವಿತದಲ್ಲಿ ಬರುತ್ತೆ ಅಂತ. ಈಗ ಹೇಳೋದನ್ನ ನೀವು ನಂಬ್ತೀರಾ? ಎಲಿಯನು ಇಸಬೆಳಿಂದ ಹೆದರ್ಕೊಂಡು ಏನು ಮಾಡ್ತಾನ್ರಿ ಹೇಳ್ರಿ? 19ನೇ ಅಧ್ಯಾಯದಲ್ಲಿ ಇಸಬೆಳಿಂದ ಹೆದರ್ಕೊಂಡು ನನ್ನ ಪ್ರವಾದಿಗಳ ತಲೆಯನ್ನು ನೀನು ಹೇಗೆ ಕತ್ತರಿಸಿದೋ ಎಲಿಯನೇ, ನಿನ್ನ ತಲೆಯನ್ನು ನಾನು ನಾಳೆ ಇಷ್ಟೊತ್ತಿಗೆ ಕತ್ತರಿಸೋ ತನಕ ನಾನು ನಿನ್ನ ಬಿಡೋದಿಲ್ಲ ಅಂದ ತಕ್ಷಣ ಎಲಿಯನ್ ಏನು ಮಾಡ್ತಾನೆ? ಓಡಿ ಹೋಗ್ತಾನೆ. ಓಡಿ ಹೋಗಿ ಯಾವುದೋ ಒಂದು ನೆರಳಲ್ಲಿ ಕೂತುಕೊಂಡು, ದೇವ್ರೇ ನಾನು ಸತ್ತು ಹೋಗ್ಬಾರ್ದಾ, ನನ್ನ ಪಿತೃಗಳಷ್ಟು ಒಳ್ಳೆಯವ ನಾನಲ್ಲ ಅಂತ ಅಭಿಷೇಕ ನನಗಿಲ್ಲ, ಅವರ ಸಮಾನಕ್ಕೆ ನನ್ನ ಕೈಲಿ ಇರೋದಕ್ಕೆ ಆಗೋದಿಲ್ಲ, ನನ್ನನ್ನು ಸಾಯಿಸ್ಬಿಡಪ್ಪ. ಆಗ ದೇವರು ತನ್ನ ದೂತನನ್ನು ಕಳಿಸಿ ಊಟವನ್ನು ಕೊಟ್ಟು ಅವನಿಗೆ ಬಲಪಡಿಸಿ ಅವನನ್ನು ಒಂದು ಪ್ರಯಾಣಕ್ಕೆ ಕರೆದುಕೊಂಡು ಹೋಗ್ತಾರೆ. ಎಲ್ಲಿ ಕರೆದುಕೊಂಡು ಹೋಗ್ತಾರೆ ಹೇಳ್ರಿ? ಯಾವ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾರೆ? ಅಲ್ಲಿ ಹೋರೇಬ್ ಅಂತ ತಿಳಿಸಲ್ಪಟ್ಟಿದೆ. ಎರಡೂ ಒಂದೇ. ಎಲಿಯನಿಗೆ ಡಿಪ್ರೆಷನ್ ಇತ್ತಾ? ನನ್ನಿಂದ ಯಾರಿಗೂ ಯೂಸ್ ಇಲ್ಲ ಅಂತ ಅನ್ಕೊಂಡನ? ನಮ್ಮ ಪಿತೃಗಳಷ್ಟು ಒಳ್ಳೆ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂತ ಅಂದುಕೊಂಡನ? ಈ ಖಿನ್ನತೆಗೆ ಒಳಗಾಗಿದ್ದಂಥ ಈ ಮನುಷ್ಯನನ್ನ ದೇವರು ಎಲ್ಲಿ ಕರೆದುಕೊಂಡು ಬರ್ತಾರೆ? 40 ದಿನ ಪ್ರಯಾಣ ಮಾಡಿ ನೀನೆಲ್ಲಿ ಬಾ? ಸೀನಾಯಿ ಬೆಟ್ಟಕ್ಕೆ ಬಾ. ಹೇಗೆ ಮೋಶೆನ ಅವನ ಖಿನ್ನತೆಯಿಂದ ಎಳೆದು ಅವನಿಗೆ ಬಲ ಕೊಟ್ಟು ಅವನನ್ನು ಇಸ್ರಾಯೇಲರನ್ನ ಐಗುಪ್ತದಿಂದ ಬಿಡಿಸುವಂಥ ನಾಯಕನನ್ನಾಗಿ ಮಾಡಿದನೋ, ಅದೇ ರೀತಿಯಾಗಿ ನಿನ್ನ ಖಿನ್ನತೆಯಿಂದ ಎಳೆದು ನಿನ್ನನ್ನು ಅಭಿಷೇಕ ಮಾಡಿ ನಿನಗಿಂತ 2ರಷ್ಟು ಅಭಿಷೇಕವನ್ನು ಹೊಂದುವಂಥ ಎಲೀಷನನ್ನು ನಿನ್ನ ಮುಖಾಂತರವಾಗಿ ನಾನು ಎಬ್ಬಿಸುತ್ತೇನೆ, ಯೆಹೋವನನ್ನು ಎಬ್ಬಿಸುತ್ತೇನೆ, ಹಜಾಯೇಲನ್ನು ನಾನು ಎಬ್ಬಿಸುತ್ತೇನೆ ಎಂಬುದಾಗಿ ಎಲಿಯನನ್ನು ಅಭಿಷೇಕ ಮಾಡಿ. ಯಾರು ಖಿನ್ನತೆಗೆ ಒಳಗಾಗಿರ್ತೀರೋ, ಯಾರ ಜೀವಿತದಲ್ಲಿ ಎಲ್ಲರಿಂದ ಕೈ ಬಿಡಲ್ಪಟ್ಟಿರ್ತಾರೋ ಅವರೇ ಈ ಪ್ರಯಾಣವನ್ನ ಮಾಡೋದಕ್ಕೆ ಸಾಧ್ಯ. ಇನ್ನು ಯಾರೂ ಕೂಡ ಸಮೃದ್ಧಿಯಲ್ಲಿ, ಸಂತೃಪ್ತಿಯಲ್ಲಿ, ಎಲ್ಲರ ಸಪೋರ್ಟ್ ಇರುವಂಥವರು, ಎಲ್ಲರೊಟ್ಟಿಗೆ ಒಡನಾಟ ಇರುವಂಥವರು ಯಾರೂ ಕೂಡ ಈ ಬೆಟ್ಟವನ್ನು ಹತ್ತೋದಕ್ಕೆ ಆಗೋದಿಲ್ಲ ರೀ. ಎಲ್ಲರಿಂದ ಕೈ ಬಿಡಲ್ಪಟ್ಟವರೇ ಸೀನಾಯಿ ಬೆಟ್ಟವನ್ನು ಹತ್ತೋದಕ್ಕೆ ಸಾಧ್ಯ. ಇವತ್ತು ನಿಮಗೆ ಒಂದು ಉತ್ತೇಜನವಾದಂತ, ನಿಮಗೆ ಬಲವನ್ನು ಕೊಡುವಂತ, ನಿಮಗೆ ತಿರುಗಿ ಧೈರ್ಯವನ್ನು ಕೊಡುವಂತ ಮಾತನ ಪರಿಶುದ್ಧಾತ್ಮನು ಹೊತ್ತು ತಂದಿದ್ದಾನೆ. ಅದೇನೆಂದರೆ ನಿನ್ನನ್ನೇ ದೇವರು ಸೀನಾಯಿ ಬೆಟ್ಟಕ್ಕೆ ಕರೆದುಕೊಂಡು ಬಂದಿದ್ದಾನೆ. ನಿನ್ನನ್ನೇ ದೇವರು ಆರಿಸಿಕೊಂಡು ತೆಗೆದುಕೊಂಡು ಬಂದಿದ್ದಾನೆ. ನಿನ್ನೊಟ್ಟಿಗೆ ಮಾತನಾಡೋದಕ್ಕೆ, ನಿನಗೆ ಆತನ ಉದ್ದೇಶವನ್ನು ತಿಳಿಸೋದಕ್ಕೆ, ನಿನ್ನನ್ನು ಬಿಡುಗಡೆಯ ನಾಯಕನನ್ನಾಗಿ ಮಾಡೋದಕ್ಕೆ. ಖಿನ್ನತೆಗೆ ಒಳಗಾಗಿರುವಂತ ಮಗುವೇ, ಇವತ್ತು ದೇವರು ನಿನಗೆ ಹೇಳ್ತಾ ಇದ್ದಾರೆ, ನೀನೇ ಆ ಬೆಂಕಿಯ ಪೊದೆಯನ್ನು ಕಂಡಂತ ಮೋಶೆ, ಇವತ್ತು ನೀನೇ ಆ ಮಂದವಾದಂತ ಶಬ್ದವನ್ನು ಕೇಳಿದಂತ ಎಲಿಯನ್, ಇವತ್ತು ನೀನೇ ನನ್ನಿಂದ ಆರಿಸಲ್ಪಟ್ಟಂತ ನನ್ನ ಅಭಿಷಕ್ತ ಮಗನಾಗಿದೆಯಾ.
ಆದರೆ ಈ ಸೀನಾಯಿ ಬೆಟ್ಟದಲ್ಲಿ ಒಂದು ಬೆಂಕಿ ಉಳ್ಳಂತ ಒಂದು ಪೊದೆ ಬರಬೇಕಂದ್ರೆ ಅಲ್ಲಿ ಯಾರೋ ಒಬ್ಬ ಯಜ್ಞವನ್ನು ಅರ್ಪಿಸಿದ್ದ. ಯಾರೋ ಒಬ್ಬ ನಂಬಿಕೆಯಿಂದ ನೀತಿವಂತನು ಎಂಬುದಾಗಿ ದೇವರಿಂದ ನಿರ್ಣಯಿಸಲ್ಪಟ್ಟಂತ ಒಬ್ಬ ಅಭಿಷಕ್ತನು ಅಲ್ಲಿ ಯಜ್ಞವನ್ನು ಕಟ್ಟಿದ್ದ. ದೇವರು ಆ ನೀತಿವಂತ ಮನುಷ್ಯನನ್ನ ಪರೀಕ್ಷಿಸೋದಕ್ಕೆ ನಿನ್ನ ಒಬ್ಬನೇ ಮಗನನ್ನ 100 ವರ್ಷಕ್ಕೆ ಕೊಟ್ಟಿದ್ದೀನಿ ಅಬ್ರಾಹ್ಮನೇ, ಆ ಮಗನನ್ನ ನನಗೋಸ್ಕರ ಕೊಡ್ತೀಯಾ, ಯಜ್ಞವನ್ನು ಅರ್ಪಿಸ್ತೀಯಾ ಅಂತ ಹೋದಾಗ ಅವನ ಮನಸ್ಸು ಎಷ್ಟು ಒಡೆಯಲ್ಪಟ್ಟಿತ್ತೋ, ಕುಗ್ಗಲ್ಪಟ್ಟಿತ್ತೋ, ಮುರಿಯಲ್ಪಟ್ಟಿತ್ತೋ, ಎಷ್ಟು ಒಳಗೊಳಗೆ ಅಳ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಆ ಸೀನಾಯಿ ಬೆಟ್ಟದ ಬುಡಕ್ಕೆ ಬಂದಾಗ ಅಲ್ಲಿ ಅವನ ಜೊತೆ ಬಂದಂಥ 3 ಜನರಿಗೆ ಹೇಳ್ತಾರೆ, ನೀವು ಇಲ್ಲೇ ಇರ್ರಿ, ನಾವು ಬೆಟ್ಟಕ್ಕೆ ಹೋಗಿ ನಾನು ನನ್ನ ಮಗ ಹೋಗಿ ದೇವರನ್ನು ಆರಾಧನೆ ಮಾಡಿಕೊಂಡು ತಿರುಗಿ ಬರ್ತೇವೆ ಅಂತ ಹೇಳ್ತಾನೆ. ಯಜ್ಞವನ್ನು ಅರ್ಪಿಸಿ ಬರ್ತೇನೆ ಅಂತ ಹೇಳೋದಿಲ್ಲ, ನಾನು ಆರಾಧನೆ ಮಾಡಿ ನಾವು ತಿರುಗಿ ಬರ್ತೇವೆ. ವರ್ಷಿಪ್, ಆರಾಧನೆಯ ಮೂಲ ಪದ ಏನು ಗೊತ್ತಾ? ಇರುವಂಥ ಇನ್ನೊಂದು ಅರ್ಥ ಯಜ್ಞದ ಅರ್ಪಣೆ ಎಂಬುದಾಗಿ. ನಿಮ್ಮನ್ನ ನೀವು ಯಜ್ಞವಾಗಿ ಅರ್ಪಿಸದ ಹೊರತು ಆರಾಧನೆ ಮಾಡಿದರೆ ಆ ಆರಾಧನೆ ವ್ಯರ್ಥ. ನಿಮ್ಮನ್ನ ನೀವು ಯಜ್ಞವಾಗಿ ಅರ್ಪಿಸಿ ಆರಾಧನೆ ಮಾಡುವಾಗ ಆಗ ದೇವರ ಕುರಿ ಅನ್ನುವಂಥ ಯೇಸು ಸ್ವಾಮಿ ನಿಮ್ಮ ಯಜ್ಞಕ್ಕೆ ಒಲಿದು ಬಂದು ನಿಮ್ಮ ಜಾಗದಲ್ಲಿ ಆತನು ಮಲಗಿ ನಿಮಗೋಸ್ಕರ ಬರಬೇಕಾಗಿರುವಂಥ ಕೃಪೆಯನ್ನು ನಿಮಗೆ ಹೊತ್ತು ತೆಗೆದುಕೊಂಡು ಬರ್ತಾನೆ. ಹಲ್ಲೆಲೂಯಾ. ಇಬ್ಬರು ಹೋಗ್ತಾರ್ರಿ, ಅಪ್ಪ ಮಗ ಮೇಲೆ ಹೋಗ್ತಾ ಇದ್ದಾರೆ. ಮಗ ಕೇಳ್ತಾನ ಅಪ್ಪನಿಗೆ, ಅಪ್ಪ ಯಜ್ಞಕ್ಕೆ ಬೇಕಾಗಿರುವಂತ ಪ್ರಾಣಿ ಎಲ್ಲಪ್ಪ, ಎಲ್ಲಿದೆಯಪ್ಪ? ಅಬ್ರಾಹ್ಮಣ ಹೇಳ್ತಾನೆ, ಮನಸ್ಸು ಮುರಿದಿರುತ್ತೆ, ಆದರೂ ದೇವರು ಅವನಿಂದ ಒಂದು ಸಂಗತಿಯನ್ನ ಹೊರ ತೆಗೆದುಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಇಷ್ಟು ವರ್ಷ ಆದಮೇಲೆ ಹುಟ್ಟಿದಂಥ ಆ ಮಗನ ಮೇಲೆ ಇರುವಂಥ ಅವನ ಆಸೆ ನನಗಿಂತ ಹೆಚ್ಚಾಗಿದೆ ಅಂತ ಪರೀಕ್ಷಿಸೋದಕ್ಕೆ ದೇವರು ಕರ್ಕೊಂಡು ಬರ್ತಾರೆ. ನಾವು ಎಷ್ಟು ಅವಿಧೇಯತ್ವ ಮಕ್ಕಳು ಗೊತ್ತಾ? ಎಷ್ಟೋ ಸಾರಿ ದೇವರು ಮತ್ತು ಮಕ್ಕಳ ವಿಷಯ ಬಂದಾಗ ದೇವರನ್ನು ಬಿಟ್ಟು ಮಕ್ಕಳನ್ನ ಆಯ್ಕೆ ಮಾಡಿಕೊಂಡಿದ್ದೆ. ಪ್ರಾರ್ಥನೆ, ಮಕ್ಕಳಿಗೆ ಬೇಕಾಗಿರುವಂಥ ಅಗತ್ಯತೆಗಳು ಅನ್ನುವಂಥ 2 ವಿಷಯ ಬಂದಾಗ ಮಕ್ಕಳಿಗೆ ಬೇಕಾಗಿರುವಂಥ ಅಗತ್ಯತೆಗಳನ್ನು ಪೂರೈಸಿದ್ದೇವೆ ಹೊರತು ಪ್ರಾರ್ಥನೆ ಮಾಡಿಲ್ಲ. ಆರಾಧನೆ ಮಕ್ಕಳು ಅಂತ ಬಂದಾಗ ಮಕ್ಕಳನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ಅಯ್ಯೋ ನನ್ನ ಮಕ್ಕಳು, ಅಯ್ಯೋ ಅವ್ರ ಹೊಟ್ಟೆ ತುಂಬ ತಿನ್ನಬೇಕು, ಅಯ್ಯೋ ಅವ್ರು ಬಲಿಷ್ಠವಾಗಿರ್ಬೇಕು, ಅಯ್ಯೋ ಅವ್ರ ಆರೋಗ್ಯವಿರ್ಬೇಕು, ಅಯ್ಯೋ ಅವ್ರು ಚೆನ್ನಾಗಿ ನಿದ್ರೆ ಮಾಡಬೇಕು, ಅಯ್ಯೋ ಅವ್ರಿಗೆ ಒಳ್ಳೇದಾಗಬೇಕು. ನಿಮಗೆ ದೇವರು ಬಹುಮಾನವಾಗಿ ಕೇಳಿದ ತಕ್ಷಣ ಮಗುವನ್ನು ಕೊಟ್ಟಿದ್ರಿ. ಆದರೆ ಅಬ್ರಹಾಮನಿಗೆ ಕಾದು 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 ನಂಬಿಕೆಯಿಂದ ಪಡೆದುಕೊಂಡ ಆತನನ್ನು, ಇಸಾಕನನ್ನು, ಆ ಮಗುವನ್ನು ಮೇಲೆ ಕರೆದುಕೊಂಡು ಹೋಗ್ತಾನೆ. ಯಜ್ಞಕ್ಕೆ ಕಟ್ಟಿಗೆಯನ್ನೆಲ್ಲ ರೆಡಿ ಮಾಡ್ತಾನೆ, ಮಗುವನ್ನು ಮಲಗಿಸ್ತಾನೆ. ಇಸಾಕನಿಗೆ ಏನು ಅನಿಸುತ್ತೋ, ಅಪ್ಪ ನನ್ನನ್ನೇ ನೀನು ಯಜ್ಞವಾಗಿ ಕೊಡ್ತಿದ್ದೆ ಅಂತ ಪ್ರಶ್ನೆ ಮಾಡಿರ್ಬೋದು ಇಸಾಕನು. ಆದರೆ ಒಂದು ಅಲ್ಲಿ ಏನು ಮಾತು ನಡೆಯುತ್ತೋ ಅವ್ರ ಮಧ್ಯದಲ್ಲಿ ಅಂತ ಬೈಬಲಲ್ಲಿ ಇಲ್ಲ. ಬಟ್ ಅವನನ್ನು ಕತ್ತರಿಸೋದಕ್ಕೆ ಅಬ್ರಹಾಮನು ಕೈಯನ್ನು ಎತ್ತಬೇಕಾದ್ರೆ ನೋಡಿ, ಅವನು ಕೈ ಎತ್ತಿದ್ದಾನೆ ಅಂದರೆ ಅವನು ಅವನ ಮಗನನ್ನು ದೇವರಿಗೋಸ್ಕರ ಅರ್ಪಣೆ ಮಾಡೋದಕ್ಕೆ ಸಿದ್ಧನಾಗಿದ್ದನು ಅಂತ ಅರ್ಥ. ಅಂದರೆ ಅವನು ಯಾವ ಮನಸ್ಸಿನಿಂದ ಹೋಗಿದ್ದನು ಗೊತ್ತಾ? ಬೆಟ್ಟದ ಮೇಲೆ ನನ್ನ ಮಗನು ಇದ್ದರೂ ನಾನು ನಿನ್ನನ್ನು ಆರಾಧಿಸ್ತೇನೆ, ನನ್ನ ಮಗನ ನೀನು ಕಸಿದುಕೊಂಡ್ರೂ ನಾನು ನಿನ್ನ ಆರಾಧಿಸ್ತೇನೆ. ಯಾಕಂದರೆ ಈ ಮಗನು ನನ್ನ ಜೀವಿತದಲ್ಲಿ ಬರೋದಕ್ಕಿಂತ ಮುಂಚೆ ನನ್ನನ್ನು ಕರೆದದ್ದು ನೀನು ಅಯ್ಯ. ನೀನು ನಂಬಿಗಸ್ತನಾಗಿರುವಂಥ ದೇವರು. ಈ ಮಗನನ್ನು ನೀನು ತೆಗೆದುಕೊಂಡ್ರೆ ಇನ್ನೊಂದು ಮಗನನ್ನು ಕೊಡೋದಕ್ಕೆ ನೀನು ಶಕ್ತನಾಗಿದ್ದೀಯ. ಈ ನನ್ನ ಕರುಳ ಸಂಬಂಧ ಇವತ್ತು ಕಡಿಯಲ್ಪಟ್ಟರು ನೀನು ವಾಗ್ದಾನ ಮಾಡಿದ್ಯಪ್ಪ, ನಿನ್ನ ಮುಖಾಂತರವಾಗಿ ಧೂಳನ್ನು, ಆಕಾಶದ ನಕ್ಷತ್ರವನ್ನು
ಎಣಿಸೋದಕ್ಕೆ ಆಗದ ಇರುವಷ್ಟು ಸಂತಾನವನ್ನ ನಾನು ನಿನಗೆ ಕೊಡ್ತೇನೆ ಅಂತ. ನನ್ನ ಮಗನನ್ನು ನಾನು ಯಜ್ಞ ಕೊಟ್ಟರು ನಾನು ನಂಬುತ್ತೇನೆ ನೀನು ನನ್ನ ಸಂತಾನವನ್ನು ಹೆಚ್ಚಿಸುತ್ತೀಯ ಎಂಬುದಾಗಿ, ನೀನು ನನ್ನ ಆಶೀರ್ವಾದವನ್ನು ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ. ಯಾಕಂದರೆ ನೀನು ನುಡಿದದನ್ನು ನೆರವೇರಿಸುವಂಥ ದೇವರಾಗಿದ್ಯಾ. ನನ್ನ ಈ ಜೀವಿತದ ಪ್ರಯಾಣದಲ್ಲಿ ಒಂದು ದಿನವೂ ನಿನ್ನನ್ನು ಕೈ ಬಿಟ್ಟಿಲ್ಲ. ಬಂದಿರುವಂಥ ಹೋರಾಟಗಳ ಮಧ್ಯದಲ್ಲಿ, ನನ್ನ ವಿರುದ್ಧವಾಗಿ ಎದ್ದಂಥ ಅರಸರ ಮಧ್ಯದಲ್ಲಿ ನೀನು ನನ್ನ ಮೇಲೆ ನುಡಿದಿರುವಂಥ ವಾಕ್ಯವನ್ನು ನೆರವೇರಿಸಿಕೊಂಡು ಬಂದಿದ್ಯಾ. ನೀ ನನಗೆ ನುಡಿದಂಥ ಇದೇ ಮಗನನ್ನು ಕೂಡ ನೀನು ನೆರವೇರಿಸಿದ ನನ್ನ ಕೈಗೆ ಕೊಟ್ಟಿದ್ಯಪ್ಪ. ಹಾಗಾಗಿ ನಾನು ನನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡುತ್ತೇನೆ. ಈ ಮಗನು ನಿನಗಾಗಿಯೇ ನಾನು ಅರ್ಪಿಸುತ್ತೇನಪ್ಪ. ಈ ಮಗನು ಒಂದು ವೇಳೆ ನನ್ನನ್ನು ನಿನ್ನಿಂದ ದೂರ ಮಾಡುವುದಾಗಿದ್ರೆ ನನಗೆ ಈ ಮಗನೇ ಬೇಡ, ನೀನು ತೆಗೆದುಕೋ. ಈ ಮನಸ್ಸಿನಿಂದ ಈ ನೀತಿವಂತನು ಅಲ್ಲಿ ಕೈಗಳನ್ನು ಎತ್ತುತ್ತಾನೆ. ತಕ್ಷಣ ದೇವರು ಹೇಳ್ತಾರೆ, ನೀನು ನನಗೋಸ್ಕರ ನಿನ್ನ ಸ್ವಂತ ಮಗನನ್ನೇ ಬಿಡಲಿಲ್ಲ, ನಿನ್ನ ಸ್ವಂತ ಮಗನನ್ನು ನನಗೋಸ್ಕರ ನೀನು ಯಜ್ಞವನ್ನು ಅರ್ಪಿಸೋದಕ್ಕೆ ಸಿದ್ಧನಾಗಿದ್ದೆ. ಅಬ್ರಹಾಮನೇ, ನಾನು ನಿನ್ನ ಮೇಲೆ ನುಡಿದಿರುವಂಥ ವಾಕ್ಯವನ್ನು ನಾನು ಕೈ ಬಿಡೋತಿಲ್ಲ, ಅದನ್ನು ನೆರವೇರಿಸುತ್ತೇನೆ. ಆ ಕೈಗಳೆತ್ತಲ್ಪಡುವಾಗ ದೇವರ ದೂತನು, ಅಂದರೆ ದೇವರೇ ಮಾತನಾಡ್ತಾರೆ. ಆದಿಕಾಂಡ 22ನೇ ಅಧ್ಯಾಯವನ್ನು ತೆಗೆದುಕೊಳ್ಳ್ರಿ. ಒಂದು ಟಗರಿತ್ತು. ಎಲ್ಲಿತ್ತು ರೀ ಆ ಟಗರು? ಹೇಳ್ರಿ, ಎಲ್ಲಿತ್ತು? ಈ ಸೀನಾಯಿ ಬೆಟ್ಟದ ವಿಶೇಷ ಏನಂದ್ರೆ ಯಾವಾಗಲೂ ಇಲ್ಲಿ ಮುಳ್ಳುಗಿಡಗಳಿತ್ತು ರೀ. ಈ ಮುಳ್ಳುಗಿಡಗಳಲ್ಲಿ ಸಿಕ್ಕಿಕೊಂಡಂತ ಆ ಟಗರನ್ನ, ಅಂದರೆ ಯೇಸು ಸ್ವಾಮಿಗೆ ಸೂಚನೆ ಆದಂತ ಈ ಟಗರನ್ನ ದೇವರು ಅಬ್ರಹಾಮನ ಕಣ್ಣಿಗೆ ತೋರಿಸಿ, ನಿನ್ನ ಮಗನಿಗೆ ಬದಲಾಗಿ ನನ್ನ ಮಗನನ್ನು ನಾನು ಕೊಡ್ತೇನೆ, ಅದಕ್ಕೆ ಸೂಚಿತವಾಗಿರುವಂಥ, ಅದಕ್ಕೆ ಸೂಚನೆಯನ್ನು ಕೊಡುವಂಥ ಈ ಟಗರನ್ನ ನೀನು ಯಜ್ಞವನ್ನಾಗಿ ಅರ್ಪಿಸು. ಇಲ್ಲಿ ಇಸಾಕನ ಬದಲಾಗಿ ಆ ಕಟ್ಟಿಗೆಗಳ ಮೇಲೆ ಈ ಟಗರು ವಧಿಸಲ್ಪಟ್ಟಿತು. ಆ ಟಗರಿನಿಂದ, ಆ ಯಜ್ಞವೇದಿಯಿಂದ ಬಂದಂಥ ಆ ವಿಮೋಚನೆಯ ದೇವರ ಬಿಡುಗಡೆಯ ಉದ್ದೇಶ, ಆ ಯಜ್ಞವೇದಿಯಲ್ಲಿ ಹತ್ತಲ್ಪಟ್ಟಂತ ವಿಮೋಚನೆ ಎಂಬ ಬೆಂಕಿ ಹಲವಾರು ವರ್ಷಗಳಾದ ನಂತರ ಅದೇ ಬೆಂಕಿ ಸೀನಾಯಿ ಬೆಟ್ಟದಲ್ಲಿ ಮೋಶೆಯಲ್ಲಿ ನಿಂತುಕೊಂಡು ನಾನು ನನ್ನ ಜನರನ್ನ ಬಿಡಿಸೋದಕ್ಕೆ ಇಳಿದು ಬಂದಿದ್ದೇನೆ ಎಂಬುದಾಗಿ ಸ್ಪಷ್ಟಪಡಿಸಿತು. ಯೇಸುವೇ ಪರಲೋಕದ ಬೆಂಕಿ ಅವತ್ತು ಯೇಸುವನ್ನ ಸ್ವೀಕಾರ ಮಾಡಿತ್ತಲ್ಲ ಸೀನಾಯಿ ಬೆಟ್ಟದಲ್ಲಿ. ಜನರ ಪಾಪಗಳನ್ನು ಹೊರುವಂತ ಆ ಯಜ್ಞದ ಕುರಿಮರಿಯ ಯಜ್ಞವನ್ನ ಆ ಬೆಂಕಿ ಸ್ವೀಕಾರ ಮಾಡಿಕೊಂಡಿತ್ತಲ್ಲ, ದೇವರ ಪರಿಶುದ್ಧವಾದಂಥ ಬೆಂಕಿ. ಅದೇ ಬೆಂಕಿ ಆ ಯಜ್ಞಕ್ಕೆ ಸಾಕ್ಷಿಯಾಗಿ ನಿನ್ನ ಮಗನಿಗೆ ಬದಲಾಗಿ ಹೇಗೆ ನನ್ನ ಮಗನನ್ನು ಕೊಟ್ಟನೋ, ಆ ಬೆಂಕಿ ಅವತ್ತೇನು ಮಾತನಾಡಿತು? ಅವತ್ತು ಅಬ್ರಹಾಮನು ಇದೇ ಸೂಚನೆಯನ್ನು ಕೊಟ್ಟು ಯಜ್ಞವನ್ನು ಅರ್ಪಿಸಿದನು. ಅವನ ಮನಸ್ಸಿನಲ್ಲಿ ಯಾವ ನಂಬಿಕೆ ಇತ್ತು ಗೊತ್ತಾ? ಒಂದು, ನನ್ನ ಮಗನಿಗೆ ಬದಲಾಗಿ ದೇವರು ನನ್ನ ಸಂತಾನವನ್ನು ಹೆಚ್ಚಿಸುತ್ತಾನೆ. ಇನ್ನೊಂದು ನಂಬಿಕೆ ಏನು ಇತ್ತು ಗೊತ್ತಾ? 13ನೇ ಅಧ್ಯಾಯದ 15ನೇ ವಚನದಲ್ಲಿ ದೇವರು ಅಬ್ರಾಹ್ಮನಿಗೆ ಆಶೀರ್ವಾದ ಮಾಡಿರ್ತಾರೆ. ನಿನ್ನ ಸಂತತಿ 400 ವರ್ಷಗಳ ಕಾಲ ಐಗುಪ್ತರಲ್ಲಿ ದಾಸರಾಗಿರ್ತಾರೆ ಅಂತ. ಆದರೂ ಅಲ್ಲಿಂದ ನಾನು ಅವರನ್ನ ಬಿಡಿಸ್ಕೊಂಡು ಬರ್ತೇನೆ ಅಂತ ದೇವರು ವಾಗ್ದಾನ ಮಾಡಿರ್ತಾರೆ. ಆ ಮಗನನ್ನು ವಧಿಸುವಾಗ ನನ್ನ ಮಗನನ್ನ ತಿರುಗಿ ಕೊಡುತ್ತಾನೆ ಅನ್ನುವಂಥ ನಂಬಿಕೆ ಮಾತ್ರ ಅಬ್ರಹಾಮನಲ್ಲಿ ಇರಲಿಲ್ಲ. ನನ್ನ ಜನರು 400 ವರ್ಷಗಳ ಕಾಲ ದಾಸತ್ವದಲ್ಲಿ ಇದ್ದ ನಂತರವೂ ಕೂಡ ಅವರ ಮಧ್ಯದಿಂದಲೇ ದೇವರು ಒಬ್ಬ ಬಿಡುಗಡೆ ನಾಯಕನನ್ನ ಕರೆದುಕೊಂಡು ಬಂದೇ ಬರುತ್ತಾನೆ ಅನ್ನುವಂಥ ನಂಬಿಕೆಯಿಂದ ಆ ಮಗನನ್ನ ಯಜ್ಞವೇದಿಯ ಮೇಲೆ ಮಲಗಿಸಿದ್ದನು. ಆ ನಂಬಿಕೆ ಎಷ್ಟೋ ವರ್ಷಗಳಾದ ನಂತರ ಅದೇ ಸೀನಾಯಿ ಬೆಟ್ಟದಲ್ಲಿ ಆ ಬಿಡುಗಡೆ ನಾಯಕನನ್ನು ಕಾದುಕೊಂಡು ಕೂತಿತ್ತು. ಮೋಶೆ ಯಾವಾಗ ಬರ್ತಾನೆ,
ಯಾವಾಗ ಖಿನ್ನತೆಯ ಪ್ರಯಾಣವನ್ನು ಮಾಡಿಕೊಂಡು ಬರ್ತಾನೆ, ಯಾವಾಗ ತನ್ನ ಜೀವಿತವನ್ನು ಅಂತ್ಯಗೊಳಿಸೋದಕ್ಕೆ ಬರ್ತಾನೆ, ಅಲ್ಲಿ ನಾನು ಅವನ ಜೀವಿತವನ್ನು ಆರಂಭಿಸುತ್ತೇನೆ ಅಂತ ಆ ಉರಿಯುವ ಪೊದೆ ಅವನಿಗೋಸ್ಕರ ಕಾದುಕೊಂಡು ನಿಂತಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಸೀನಾಯಿ ಬೆಟ್ಟದಲ್ಲಿ ದೇವರ ಉರಿಯುವ ಬೆಂಕಿಯ ಪ್ರತ್ಯಕ್ಷತೆಯನ್ನು ಕಾಣ್ತಾ ಇದ್ದೀರಾ ಅಂದರೆ, ನಿಮಗೋಸ್ಕರ ಯಾರೋ ಒಬ್ಬ ನೀತಿವಂತನು ಕಣ್ಣೀರಿಂದ ತನ್ನ ಜೀವಿತವನ್ನು ತ್ಯಾಗ ಮಾಡಿ ದೇವರ ಬಳಿ ಪ್ರಾರ್ಥಿಸುತ್ತಾ ಇರ್ತಾನೆ, ಅಯ್ಯ ಜನರನ್ನ ಬಿಡಿಸುವಂತ ನಿನ್ನ ಅಭಿಷಕ್ತರನ್ನ ಎಬ್ಬಿಸು, ಅಯ್ಯ ಜನರನ್ನ ಬಿಡಿಸುವಂತ ಸುವಾರ್ಥಿಕರನ್ನ ಎಬ್ಬಿಸು, ಅಯ್ಯ ಜನರನ್ನ ಬಿಡಿಸುವಂತ ಅಪೊಸ್ತಲರನ್ನ ಎಬ್ಬಿಸು ಎಂಬುದಾಗಿ ಹಗಲು ರಾತ್ರಿ ತಮ್ಮ ಜೀವಿತವನ್ನ ದೇವರಿಗೆ ಸಮರ್ಪಣೆಯಾಗಿ ಒಂದು ಯಜ್ಞವಾಗಿ ಕೊಟ್ಟಿರುವಂತ ನೀತಿವಂತರ ಪ್ರಾರ್ಥನೆ ಇವತ್ತು ನಿನ್ನನ್ನು ಆ ಬೆಂಕಿಯ ಪೊದೆಯ ಬಳಿಗೆ ಕರೆದುಕೊಂಡು ಬಂದಿದೆ. ಸಾಮಾನ್ಯವಾಗಿ ಆ ಬೆಂಕಿ ಇಳಿದು ಬರಲಿಲ್ಲ ರೀ, ಯಾರೋ ಒಬ್ಬರು ರಕ್ತ ಸಾಕ್ಷಿಯಾಗಿಯೋ ತಮ್ಮ ಜೀವಿತವನ್ನ ದೇವರಿಗೆ ಯಜ್ಞವಾಗಿಯೋ ಅರ್ಪಿಸಿದ ನಿಮಿತ್ತ ದೇವರ ಕರೆಯುವಿಕೆ ನಿಮ್ಮ ಜೀವಿತದಲ್ಲಿ ಬಂದಿತ್ತು. ಇಷ್ಟು ವರ್ಷಗಳಾದರೂ ಇನ್ನೂ ಅದನ್ನು ಹುಡುಕುವಂಥ ಪ್ರಯತ್ನದಲ್ಲೇ ಇದ್ದೀರಾ, ತಿರುಗಿ ಫಸ್ಟ್ ಪಾಯಿಂಟ್ನಲ್ಲೇ ಬರುವಂಥ ಪ್ರಯತ್ನದಲ್ಲೇ ಇದ್ದೀರಾ ಹೊರತು ಆ ಬೆಟ್ಟವನ್ನು ಏರುವಂಥ ಮಾರ್ಗದಲ್ಲಿ ನೀವಿನ್ನೂ ಹೋಗಿಲ್ಲ. ಬೆಟ್ಟಕ್ಕೆ ನಿಮ್ಮ ಮುರಿದ ಮನಸ್ಸಿನಿಂದ ನೀವು ಬಂದರೆ ದೇವರು ನಿಮ್ಮನ್ನು ಹೊಸ ರೀತಿಯಾಗಿ ಸೃಷ್ಟಿಸಿ ಆ ಬೆಟ್ಟದಿಂದ ಇಳಿದು ಬರುವಾಗ ಒಂದು ಅಧಿಕಾರವನ್ನು, ಅಂದರೆ ದೇವರ ಕೋಲನ್ನು ನಿಮಗೆ ಕೊಟ್ಟು ಕಳಿಸುವಂಥವನಾಗಿದ್ದಾನೆ. ಸುಮ್ಮನೆ ವಾಪಸ್ ಬರೋದಿಲ್ಲ. ನೀವು ಸೀನಾಯಿ ಬೆಟ್ಟದಿಂದ ಇಳಿದು ಬರಬೇಕಾದ್ರೆ ಅಧಿಕಾರವನ್ನು ಹೊತ್ತುಕೊಂಡು ಬರ್ತೀರಾ, ದೇವರ ಪ್ರಕಟಣೆಗಳನ್ನು ಹೊತ್ತುಕೊಂಡು ಬರ್ತೀರಾ, ಅಂಧಕಾರದ ಬಲಗಳ ಮೇಲೆ ದೊರೆತನ ಮಾಡೋದಕ್ಕಾಗಿ ನೀವು ಹೊರಗೆ ಬರ್ತೀರಾ, ಜನರನ್ನು ಬಿಡಿಸೋದಕ್ಕಾಗಿ ಬರ್ತೀರಾ. ಸಾಮಾನ್ಯವಾದಂಥ ಜೀವಿತ ನಿಮ್ಮದಲ್ಲ. ನೀವು ಸೀನಾಯಿ ಬೆಟ್ಟಕ್ಕೆ ಕರೆಯಲ್ಪಟ್ಟಂಥ ಜನರಾಗಿದ್ದೀರಾ. ಸೀನಾಯಿ ಬೆಟ್ಟದಲ್ಲಿ, ದೇವರ ಬೆಟ್ಟದಲ್ಲಿ ಆರಿಸಲ್ಪಟ್ಟಂಥ ಮಕ್ಕಳಾಗಿದ್ದೀರಾ. ಹೇಗೆ ಮೋಶೆಯೊಟ್ಟಿಗೆ ಮಾತನಾಡಿ, ಎಲಿಯನೊಟ್ಟಿಗೆ ಮಾತನಾಡಿ ತಮ್ಮ ಮುರಿದ ಮನಸ್ಸುಗಳನ್ನು ದೇವರು ತಿರುಗಿ ಕಟ್ಟಿ ಅವರ ಮುಖಾಂತರವಾಗಿ ಲಕ್ಷಾಂತರ ಜನ, ಲಕ್ಷಾಂತರ ತಲೆಮಾರುಗಳನ್ನು ದೇವರು ಬಿಡಿಸಿದನೋ, ಅದೇ ರೀತಿಯಾಗಿ ನಿಮ್ಮ ಮುಖಾಂತರವಾಗಿ ಲಕ್ಷಾಂತರ ಜನ, ಸಾವಿರಾರು ತಲೆಮಾರುಗಳನ್ನು ಬಿಡಿಸೋದಕ್ಕೆ ದೇವರು ಕಾದು ನಿಂತಿದ್ದಾರ್ರೀ, ರೆಡಿಯಾಗಿ ನಿಂತಿದ್ದಾರೆ, ರೆಡಿಯಾಗಿ ನಿಂತಿದ್ದಾರೆ. ತನ್ನ ಕೋಲನ್ನ, ನಿಮ್ಮ ಕೈಲಿರುವಂತ ಆ ಕೋಲನ್ನ, ನಿಮ್ಮ ಜೀವಿತವನ್ನ ಆತನ ಜೀವಿತವನ್ನಾಗಿ ಮಾಡಿಕೊಳ್ಳೋದಕ್ಕೆ, ಆತನ ಶಕ್ತಿಯನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸೋದಕ್ಕೆ, ಆತನ ಬಲವನ್ನು ನಿಮಗೆ ಕೊಡೋದಕ್ಕೆ ದೇವರು ಸೀನಾಯಿ ಬೆಟ್ಟದಲ್ಲಿ ಕಾಯ್ತಾ ಇದ್ದಾರೆ. ಯಾಕೆ ಗೊತ್ತಾ? ಯಾರೋ ಪ್ರಾರ್ಥನೆ ಮಾಡಿದ್ರಿ, ನೀನು ಇಳಿದು ಬರಬೇಕು, ನೀನು ಜನರನ್ನು ಎಬ್ಬರಿಸಬೇಕಂತ. ಅವರ ಪ್ರಾರ್ಥನೆನ ಮರೆಯೋದಕ್ಕೆ ದೇವರ ಅನ್ಯಾಯಗಾರನ? ಖಿನ್ನತೆಗೆ ಒಳಗಾದಾಗ ಎಲ್ಲೆಲ್ಲ ಓಡಿ ಹೋಗ್ತೀರಾ, ಮೂವೀಸ್ ನೋಡ್ತೀರಾ, ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ತೀರಾ. ಅದರ ಬದಲು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಗೋಳಾಡ್ರಿ. ಎಷ್ಟು ಗೋಳಾಟದಿಂದ ನೀವು ದೇವರಿಗೆ ಹತ್ತಿರವಾಗೋದಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟು ಬೇಗವಾಗಿ ಆ ಉರಿಯುವ ಪೊದೆಯ ಬಳಿಗೆ ಬರ್ತೀರಾ. ನೀವು ಅಷ್ಟು ವೇಗವಾಗಿ ಬರ್ತೀರಾ. ಆದರೆ ಎಲ್ಲಿ ತನಕ ನೀವು ಯೋಚನೆ ಮಾಡಿಕೊಂಡು ಒಂದು ದಿನ ಪ್ರಾರ್ಥನೆ ಮಾಡಿ 4 ದಿನ ಬಿಟ್ಟು, ಇನ್ನು ಕೆಲವರು ಒಂದು ದಿನ ದೇವರೊಟ್ಟಿಗೆ ಒಡನಾಟ ಇಟ್ಟು ತಿಂಗಳಗಟ್ಟಲೆ ಬಿಟ್ಟು ಮತ್ತೆ ಸುತ್ತಾಡಿಕೊಂಡು, ಹೇಗೆ ಇವರು 40 ವರ್ಷ ಸುತ್ತಾಡಿದ್ರಲ್ಲ, ಸುತ್ತಾಡಿ ಎಲ್ಲ ಬರ್ತಿದ್ರು ಅವರು, ನಾನು ಹೇಳಿದ್ನಲ್ಲ, ಹೆಂಗೆ ಒಂದೇ ಪಾಯಿಂಟಿಗೆ ಬರ್ತಿದ್ರಲ್ಲ, ಇವತ್ತು ನಿಮ್ಮೆಲ್ಲರ ಆತ್ಮಿಕ ಜೀವಿತ ಹಾಗೆ ಇದೆ. ಪ್ರತಿ ಸಾರಿ ನೀವು ದೇವರೊಟ್ಟಿಗೆ ಒಡಂಬಡಿಕೆ ಜೀವಿತವನ್ನು ನಡೆಸಬೇಕೆಂಬುದಾಗಿ ನಿರ್ಧಾರ ಮಾಡಿಕೊಂಡಾಗಲೆಲ್ಲ ನೀವು ಮತ್ತೆ ಫಸ್ಟ್ ಪಾಯಿಂಟ್ಗೆ ಬರ್ತಾ ಇದ್ದೀರಾ. ಎಷ್ಟು ಜನ ಹೇಳ್ತೀರಾ ಇದು ಸತ್ಯ ಅಂತ? ಕೈಗಳೆತ್ರಿ. ನಿಜವಾಗಿ ನನ್ನ ಜೀವಿತ ಮತ್ತೆ ಫಸ್ಟ್ ಪಾಯಿಂಟ್ ನೋಡಿ. ಎಲ್ಲರೂ ಸೇರಿ
ಮತ್ತೆ ಫಸ್ಟ್ ಅಂದ್ರೆ ನಾನು ಮತ್ತೆಲ್ಲವನ್ನ, ಅಯ್ಯ ನನ್ನನ್ನು ಕ್ಷಮಿಸು, ನಾನು ನಿನ್ನಿಂದ ದೂರ ಇದ್ದೆ, ನನ್ನನ್ನು ಬಲಪಡಿಸು, ನನಗೆ ನೀನು ಬೇಕು ಅದನ್ನೋದು ಹೇಗಿದೆ, ದಿನ ದಿನ ಆತನೊಟ್ಟಿಗೆ ಬೆಳೆದು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ವಾಕ್ಯಗಳನ್ನು ಹಿಡಿದು ಆ ಒಂದೊಂದು ವಾಕ್ಯಗಳಲ್ಲಿರುವಂಥ ಜೀವವನ್ನು ಸೆಳೆದುಕೊಂಡು ಜೀವಿಸೋದು ಹೇಗಿದೆ ಪ್ರತಿದಿನ. ನಾವು ದೇವರ ರಾಜ್ಯವನ್ನ ಭಿಕ್ಷುಕರ ರೀತಿಯಲ್ಲಿ ಪಡೆದುಕೊಳ್ಳುವಂತ ಜನರಲ್ಲ. ದೇವರ ಚಿತ್ತವನ್ನ ಭಿಕ್ಷುಕರ ರೀತಿಯಲ್ಲಿ ಕೇಳಿ ಪಡೆದುಕೊಳ್ಳುವಂತ ಜನರಲ್ಲ. ಆತನು ಇಸ್ರಾಯೇಲರನ್ನ ಆರಿಸಿಕೊಳ್ಳುವಾಗಲೇ ನೀವು ನನ್ನಿಂದ ಆರಿಸಲ್ಪಟ್ಟಂತ ರಾಜತ್ವದ ಜನಾಂಗವು ಯಾಜಕತ್ವದ ಜನಾಂಗವಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರಾತನ ಆಗಿದ್ದಾನೆ. ಅಂದರೆ ನೇರವಾಗಿ ದೇವರ ಬಳಿಯಲ್ಲಿ ಕೂತುಕೊಂಡು, ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಆತನ ಆಶೀರ್ವಾದ, ಆತನು ನಮಗೆ ಕೊಡುವಂತ ಅಧಿಕಾರ, ಈ ಭೂಲೋಕದಲ್ಲಿ ನಮ್ಮ ಸಮೃದ್ಧಿ ಜೀವಿತವನ್ನ ಪಡೆದುಕೊಳ್ಳೋದಕ್ಕೆ ನೇರವಾಗಿ ಮಕ್ಕಳ ರೀತಿಯಲ್ಲಿ ಹೋಗುವಂತ ದೇವರ ಆರಿಸಲ್ಪಟ್ಟಂತ ಜನಾಂಗವಾಗಿದೆ. ಆದರೆ ಇನ್ನೂ ನಾವು ಎಲ್ಲಿದ್ದೇವಂದ್ರೆ ಕೈಗಳನ್ನು ಭಿಕ್ಷೆ ರೀತಿಯಲ್ಲಿ ಬೇಡುತ್ತಪ್ಪ, ನನ್ನನ್ನು ಕ್ಷಮಿಸಿಬಿಡಪ್ಪ, ಎಷ್ಟೊಂದು ದಿನ ನಾನಿಂದ ದೂರ ಇದ್ದೆ. ಈತನ 40 ವರ್ಷ ದೂರ ಇದ್ದ ದೇವರ ಚಿತ್ತದಿಂದ. ಆದರೆ ಅವನು ಯಾವ ಒಂದು ಉದ್ದೇಶವನ್ನ ಹಿಡಿದುಕೊಂಡು ಅವನು ಖಿನ್ನತೆಯಲ್ಲಿದ್ದ, ನನ್ನಿಂದ ಏನೂ ಆಗಲಿಲ್ಲ, ಯಾವ ಜನರಿಗೆ ಏನು ಉಪಯೋಗ ಆಗಲಿಲ್ಲ, ದೇವರ ಉದ್ದೇಶ ನನ್ನ ನೆರವೇರಲಿಲ್ಲ, ನನ್ನ ಜನರು ದಾಸತ್ವದಲ್ಲಿದ್ದಾರೆ. ಅವನ ಮನಸ್ಸನ್ನು ನೋಡಿದಂಥ ದೇವರು, ಆದ್ಯಲ್ಲೇ ಅವನ ಮನಸ್ಸನ್ನು ಗುರುತು ಹಿಡಿದಂಥ ದೇವರು ಆ ದಿನವನ್ನು ತಂದೇ ಬಿಟ್ಟರು 80ನೇ ವಯಸ್ಸಿನಲ್ಲಿ. ಇವತ್ತು ನಿಮಗೆ ಎಷ್ಟು ವಯಸ್ಸಾಗಿದೋ ನನಗೆ ಗೊತ್ತಿಲ್ಲ. ಎಷ್ಟೇ ವಯಸ್ಸಲ್ಲಿದ್ದರೂ ದೇವರು ಈಗಲೂ ನಿಮ್ಮನ್ನು ಕರೆಯೋದಕ್ಕೆ ಶಕ್ತನಾಗಿದ್ದಾನೆ. ಈಗಲೂ ಆತನಲ್ಲಿ ನೆಲೆಗೊಳಿಸೋದಕ್ಕೂ ಆತನ ಉದ್ದೇಶಗಳನ್ನು ನೆರವೇರಿಸೋದಕ್ಕೂ ನಿಮ್ಮನ್ನು ಆರಿಸಿಕೊಳ್ಳೋದಕ್ಕೆ ಶಕ್ತನಾಗಿದ್ದಾನೆ. ಮೋಶೆ ಕಾರಣಗಳನ್ನು ಕೊಟ್ಟನು ರೀ, ಆದರೆ ಅವನೊಳಗೆ ಒಂದು ಬೆಂಕಿ ಇತ್ತು, ನನ್ನ ಜನರನ್ನು ನಾನು ಬಿಡಿಸಬೇಕಂತ. ಆ ಬೆಂಕಿಯನ್ನು ಇನ್ನೂ ಹೆಚ್ಚಿಸೋದಕ್ಕೆ ದೇವರು ಬೆಂಕಿಯಾಗಿ ಬಂದಿದ್ದು. ನಿನಗೆ ಏನು ಅವಶ್ಯಕತೆ ಇದೆಯೋ ಅದೇ ರೀತಿಯಾಗಿ ದೇವನಿಗೆ ಪ್ರಕಟವಾಗೋದು, ಬೇರೆ ರೀತಿಯಲ್ಲಿ ಪ್ರಕಟವಾಗೋದಿಲ್ಲ. ಅವನಿಗೆ ಬೆಂಕಿ ಅವಶ್ಯಕತೆ ಇತ್ತು, ಮತ್ತೆ ಜೀವಿಸುವಂತ ವೈರಾಗ್ಯ ಅವನಿಗೆ ಬೇಕಿತ್ತು, ಮತ್ತೆ ಬಲ ತೆಗೆದುಕೊಳ್ಳುವಂತ ಒಂದು ಧೈರ್ಯದ ಮಾತುಗಳು ಅವನಿಗೆ ಬೇಕಾಗಿತ್ತು. ಅದಕ್ಕೆ ದೇವರು ಬೆಂಕಿಯೋಪಾದಿಯಲ್ಲಿ ಅವನಿಗೆ ಪ್ರಕಟವಾದರು. ಇವತ್ತು ಅದೇ ಬೆಂಕಿ ಮಾತನಾಡ್ತಾ ಇದೆ, ಅದೇ ಉರಿಯುವಂಥ ಬೆಂಕಿ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಎಲ್ಲರಿಂದ ತಳ್ಳಲ್ಪಟ್ಟಿದ್ದೀಯಾ, ಕೀಳಾಗಿ ನೋಡ್ತಾರಾ, ನಿನ್ನನ್ನು ಯಾರು ಅರ್ಥ ಮಾಡಿಕೊಳ್ಳೋದಿಲ್ವಾ, ಒಬ್ಬಂಟಿ ಆಗಿದ್ದೀಯಾ, ಖಿನ್ನತೆಗೆ ಒಳಗಾಗಿದ್ದೀಯಾ, ಬಾ, ನಾನು ನಿನ್ನನ್ನು ಆರಿಸಿಕೊಂಡು ನಿನ್ನನ್ನು ಬಿಡುಗಡೆ ನಾಯಕನನ್ನಾಗಿ ಇವತ್ತು ಮಾರ್ಪಡಿಸುತ್ತೇನೆ ಎಂಬುದಾಗಿ. ಎಷ್ಟು ಜನ ಸಿದ್ಧರಿದ್ದೀರಾ ದೇವರ ಕರೆಯಲ್ಲಿ ನಡೆಯೋದಕ್ಕೆ? ಒಂದು ವೇಳೆ ಮೋಶೆ ಅವತ್ತು ಬೇಡ ಅಂದಿದ್ರು, ದೇವರು ಆತನ ಉದ್ದೇಶವನ್ನು ನಿರ್ಣಯ ಮಾಡಿಕೊಂಡಿದ್ರು, ನಾನು ಮೋಶೆ ಮುಖಾಂತರನೇ ಬಿಡಿಸಬೇಕಂತ. ಹೌದಾ? ಒಂದು ವೇಳೆ ಏನೋ ಆಗಿ ಮಾತುಕತೆಗಳು ಹೆಚ್ಚಾಗಿ ಅವನು ಬೇಡ ಅಂದಿದ್ರು, ದೇವರು ಅವನನ್ನೇ ಆರಿಸಿಕೊಳ್ತಾ ಇದ್ರು. ಇವತ್ತು ದೇವರು ಅದನ್ನೇ ಹೇಳೋದಕ್ಕೆ ಬಂದಿದ್ದಾರೆ. ಈ ಮೊದಲನೇ ಬೆಟ್ಟವನ್ನು ನೀನು ಈ ವಾರದಲ್ಲಿ ಹತ್ತಬೇಕು. ನಿನ್ನ ಮುರಿದ ಮನಸ್ಸನ್ನ, ನಿನ್ನ ಏಕಾಂತದ ಜೀವಿತವನ್ನ, ನಿನ್ನ ಈ ಬಲಹೀನತೆ ಜೀವಿತವನ್ನ, ಯಾರಿಗೂ ಕೆಲಸಕ್ಕೆ ಬಾರದಿರುವಂತ ಈ ನಿನ್ನ ಗಣನೆಗೆ ಬಾರದಂತ ಜೀವಿತವನ್ನ ನನ್ನ ಬೆಟ್ಟಕ್ಕೆ, ಅಂದರೆ ದೇವರ ಬೆಟ್ಟಕ್ಕೆ ನೀನು ತೆಗೆದುಕೊಂಡು ಬಾ, ತೆಗೆದುಕೊಂಡು ಬಾ, ತೆಗೆದುಕೊಂಡು ಬಾ. ಪ್ರಾರ್ಥನೆ ಮಾಡೋದಕ್ಕಾಗ್ತಿಲ್ವಾ? ಬಾ. ವಾಕ್ಯ ಓದಕ್ಕಾಗ್ತಿಲ್ವಾ? ಬಾ. ಎಷ್ಟೋ ಸಾರಿ ನನ್ನ ವೈಯಕ್ತಿಕ ಜೀವಿತದಲ್ಲಿ ಹಲವಾರು ಪರಿಸ್ಥಿತಿಗಳು ಬಂದಾಗ
ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ತಕ್ಷಣವೇ ನನಗೆ ಪರಿಶುದ್ಧಾತ್ಮನೆ ಹೇಗೆ ಬಲಪಡಿಸ್ತಾರೆ ಗೊತ್ತಾ? ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಬಾಯಿಂದ ಒಂದು ಮಾತು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ಕೂತ್ಕೋ, ಸುಮ್ಮನೆ ಕೂತ್ಕೋ. ಬೈಬಲ್ ಓದಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ಸುಮ್ಮನೆ ಕೂತ್ಕೋ. ಯಾಕ್ರಿ ಅಷ್ಟು ಮಾಡಕ್ಕಾಗಲ್ವಾ? ದೇವ್ರು ನಮ್ಮ ಹತ್ರ ಮಾತಾಡ್ಲಿ, ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಬರಲಿ ಬಿಡ್ಲಿ, ವಾಕ್ಯ ಓದೋದಕ್ಕೆ ಆಗ್ಲಿ ಬಿಡ್ಲಿ, ಹೋಗಿ ಸುಮ್ಮನೆ ಕದಗಳನ್ನು ಹಾಕಿ ಕೂತ್ಕೊಳ್ರಿ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೇನೆ. ಅವತ್ತು ದೇವರಿಂದ ಪ್ರಕಟವಾಗುವಂತ ಸಂಗತಿಗಳು, ಅವತ್ತು ನನ್ನ ಮನಸ್ಸು ಕರಗಿ ಹೋಗುವಂತ ರೀತಿ, ನನ್ನ ಕಣ್ಣಲ್ಲಿ ನೀರು ಬರುವಂತ ರೀತಿ ಬೇರೆ ಯಾವ ದಿನಗಳಲ್ಲೂ ಬಂದಿರೋದಿಲ್ಲ. ಅಷ್ಟು ಬಲವಾಗಿ ದೇವರ ಪ್ರೀತಿಯನ್ನು ಸವಿತಾ ಇರ್ತೇನೆ, ಅಷ್ಟು ಬಲವಾಗಿ ದೇವರ ಪ್ರಸನ್ನತೆಯನ್ನು ನಾನು ಸವಿತಾ ಇರ್ತೇನೆ, ಅಷ್ಟು ಬಲವಾಗಿ ದೇವರ ಸ್ವರವನ್ನು ನಾನು ಕೇಳ್ತಾ ಇರ್ತೇನೆ. ಇದೆಲ್ಲ ಪ್ರಕಟಣೆಗಳು ಎಲ್ಲಿಂದ ಬರುತ್ತ್ರಿ? ಯಾವಾಗ ವೈರಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ವೋ ಅವತ್ತೇ ನಾನು ಹಠ ಹಿಡಿದು ಮೊಣಕಾಲು ಊರಬೇಕಾದ್ರೆ ದೇವರು ಪ್ರಕಟಣೆಗಳನ್ನು ಕೊಡೋದು. ಎಷ್ಟು ಜನರಿಗೆ ಬೇಕು ಈ ಜೀವಿತ? ಪ್ರತಿದಿನ ಅದ್ಭುತ. ನಾನು ಏನು ಬೇಡುತ್ತೇನೋ ದೇವರು ಅವತ್ತು ನನಗೆ ಕೊಟ್ಟಿರ್ತಾರೆ. ನಾನು ಏನು ದೇವರ ಬಳಿ ಬೇಡಿಕೊಂಡಿರ್ತೇನೋ, ನನ್ನನ್ನು ಹೇಗೆ ನಡೆಸೆಂಬುದಾಗಿ ಕೇಳಿಕೊಂಡಿರ್ತೇನೋ ಪ್ರತಿಯೊಂದನ್ನು ದೇವರು ಕೊಡ್ತಾರ್ರಿ. ನಂಬ್ರಿ, ಅದನ್ನು ನಿಮ್ಮ ಜೀವಿತದಲ್ಲೂ ಮಾಡ್ತಾರೆ. ಮೋಶೆ ತನ್ನ ಜನರ ಬಿಡುಗಡೆಗಾಗಿ ಕಾಯ್ತಾ ಇದ್ದ, ಅದೇ ಅಧಿಕಾರವನ್ನು ಇವನ ಕೈಲೇ ಕೊಟ್ಟು ಕಳಿಸಿದ್ರು. ಇವನನ್ನು ಕಳಿಸಬೇಕಾದ್ರೆ ಇವನಿಗೆ ಅಧಿಕಾರ ಮಾತ್ರ ಕೊಡಲಿಲ್ಲ, ಇವನ ಮುಖಾಂತರವೇ ಆ ದುಷ್ಟ ಅನ್ಯ ದೇವತೆಗಳಿಗೆ ನ್ಯಾಯ ತೀರ್ಪನ್ನು ಕೂಡ ದೇವರು ಕೊಟ್ಟರು. ನೀವೊಬ್ಬರು ಎದ್ದು ನಿಂತು ಬಿಟ್ರೆ, ನೀವೊಬ್ಬರು ಎದ್ದು ನಿಂತು ಬಿಟ್ರೆ ರೆಡಿಯಾಗಿ ಆಗಲಿ ಆಗದೆ ಇರಲಿ, ಪ್ರಾರ್ಥನೆ ಮಾಡಕ್ಕೆ ಬರಲಿ ಬರದೇ ಇರಲಿ, ನಾನು ಕೂತ್ಕೊತೀನಿ ದೇವ್ರ ಸನ್ನಿಧಾನದಲ್ಲಿ, ನಾನು ಆ ಉರಿಯ ಬೆಂಕಿ ಮಾತನಾಡುವಂಥ ಸ್ವರವನ್ನು ಕೇಳಿತೀನಿ, ನಾನು ಆ ಬೆಂಕಿ ಅದರಲ್ಲಿ ಕೂತ್ಕೊಳ್ತೀನಿ. ಏನಾಗಲಿ, ಭೂಮಿ ಆಕಾಶ ಒಂದಾಗಲಿ, ಸರ್ವನಾಶನೇ ಆಗಲಿ, ನಾನು ಆ ಬೆಂಕಿ ಮುಂದೆ ಕೂತ್ಕೊಂಡಿರ್ತೀನಿ. ಅದರ ಸ್ವರ ನನ್ನ ಕಿವಿಗೆ ಕೇಳುವ ತನಕ ಅದನ್ನೇ ಎದುರು ನೋಡ್ತಾ ಇರ್ತೀನಿ ಅಂತ ನೀವು ದೃಢ ಮನಸ್ಸಿನಿಂದ ರೆಡಿಯಾಗಿ ಕೂತ್ರೆ, ಹೇಳ್ತೀನಿ ಕೇಳಿ, ಕರ್ನಾಟಕದ ಉಜ್ಜೀವನ ಬಹಳ ಹತ್ತಿರವಾಗಿಬಿಡುತ್ತೆ. ನನ್ನ ದೇಶದ ಬದಲಾವಣೆ ಬಹಳ ಹತ್ತಿರವಾಗತ್ತೆ. ಜನರು ಬೇಗ ಬದಲಾವಣೆ ಆಗ್ತಾರೆ. ಇದೆಲ್ಲ ನಿನ್ನ ಕೈನಲ್ಲಿದೆ ಪ್ರೀತಿಯುಳ್ಳ ದೈವ ಮಕ್ಕಳೇ. ನನ್ನ ಜೊತೆ ಯೌವನಸ್ಥರು ಇರ್ತಾರೆ, ಅವರೆಲ್ಲರಿಗೂ ನಾನು ದೇವರ ಬಗ್ಗೆ ಹೇಳ್ತಾ ಇರ್ತೇನೆ. ಆಲ್ ನೈಟ್ ಪ್ರೇಯರ್ ಬಂದಾಗ ನಿಮಗೆ ಎಷ್ಟೊಂದು ಸಂಗತಿಗಳು ನಾನು ತಿಳಿಸಿಕೊಡ್ತೇನೆ. ಯಾವುದನ್ನೂ ಕೂಡ ವ್ಯರ್ಥ ಮಾಡಬೇಡ್ರಿ. ನನಗೆ ಯಾವುದು ವ್ಯರ್ಥವಾಗೋದಿಲ್ಲ, ಆದರೆ ಬಂದಂಥ ಪ್ರಕಟಣೆಗಳನ್ನು ವ್ಯರ್ಥ ಮಾಡಿಕೊಳ್ಳಬೇಡ್ರಿ. ದೇವರು ಯಾರಿಗೂ ಎಲ್ಲರಿಗೂ ಇಂಥ ಪ್ರಕಟಣೆಗಳನ್ನು ಕೊಡೋದಿಲ್ಲ. ನಾವೆಲ್ಲರೂ ಮೇಲೆದ್ದು ನಿಂತುಕೊಳ್ಳೋಣವ. ಅಯ್ಯ, ಈ ಸೀನಾಯಿ ಬೆಟ್ಟಕ್ಕೆ ಅಂದರೆ ದೇವರ ಕರೆಯುವಿಕೆ ಇರುವಂಥ ಬೆಟ್ಟ, ದೇವರ ಪ್ರಕಟಣೆಗಳನ್ನು ಹೊತ್ತುಕೊಳ್ಳುವಂಥ ಬೆಟ್ಟ, ದೇವರ ಅಧಿಕಾರವನ್ನು ನಾನು ಪಡೆದುಕೊಳ್ಳುವಂಥ ಬೆಟ್ಟ, ಈ ಬೆಟ್ಟಕ್ಕೆ ನಾನು ಈ ವಾರ ಪ್ರಯಾಣ ಮಾಡುತ್ತೇನೆ. ಮುಂದಿನ ವರ್ಷಕ್ಕೆ, ಮುಂದಿನ ವಾರಕ್ಕೆ ತಳ್ಳುವಂಥ ಪ್ರಯಾಣವಲ್ಲ ಇದು. ಪ್ರಾಫೆಟಿಕಲಿ ಸ್ಪೀಕಿಂಗ್ 3 ವಾರ 3 ಬೆಟ್ಟಗಳ ಬಗ್ಗೆ ಹೇಳ್ತೇನೆ. ಕೊನೆಯ ಬೆಟ್ಟದ ರಹಸ್ಯಗಳನ್ನು ನಿಮಗೆ ತಿಳಿಸಬೇಕಾದ್ರೆ ಬಹಳ 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 ಸಂಗತಿಗಳನ್ನು ದೇವರು ನಿಮ್ಮ ಮುಂದೆ ಗೋಚರ ಮಾಡ್ತಾರೆ. ಇಲ್ಲಿ ತನಕ ಯಾರ ಮಧ್ಯೆಯೂ ದೇವರು ಗೋಚರ ಮಾಡದಿರುವಂತ ಅನೇಕ ಗುಟ್ಟುಗಳನ್ನ, ಆ ರೂಪಾಂತರ ಬೆಟ್ಟದಲ್ಲಿ ನಡೆದಂತ ಸಂಗತಿಯನ್ನ, ಅಲ್ಲಿ ನಡೆದಂತ ಮಾತುಕತೆಗಳನ್ನ ದೇವರು ನಿಮ್ಮ ಮುಂದೆ ಸ್ಪಷ್ಟಪಡಿಸುತ್ತಾರೆ. ಅಲ್ಲಿ ಏನು ಮಾತುಕತೆ ನಡೀತಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ಯೇಸು ಸ್ವಾಮಿ ಮೋಶೆ ಮತ್ತೆ ಎಲಿಯನೊಟ್ಟಿಗೆನೇ ಮಾತನಾಡಿದ್ರು. ಒಂದಂತೂ ಸತ್ಯ, ಈ 2 ಬೆಟ್ಟಗಳಲ್ಲಿ ದೇವಾದಿ ದೇವನು ಒಂದು ಕಡೆ ಮೋಶೆಗೆ, ಒಂದು ಕಡೆ ಏಲಿಯನೊಟ್ಟಿಗೆ ಮಾತ್ರ ಮಾತನಾಡಿದ್ರು.
ಈ ರೂಪಾಂತರ ಬೆಟ್ಟದಲ್ಲೂ ಮೋಶೆ ಎಲಿಯ ಇಬ್ಬರೇ ಇದ್ರು. ಬಹಳ ಗುಡಾರ್ಥಗಳನ್ನು ದೇವರು ನಿಮಗೋಸ್ಕರ ರೆಡಿ ಮಾಡಿಟ್ಟಿದ್ದಾರೆ. ತುಂಬ ಆಳವಾದಂಥ ಗುಡಾರ್ಥಗಳು. ಬರುವಂಥ ವಾರ ಯಾರು ಮಿಸ್ ಮಾಡಬೇಡ್ರಿ. ಈ ಕರ್ಮೇಲ್ ಬೆಟ್ಟದ ಗುಡಾರ್ಥಗಳನ್ನು ತಿಳಿದುಕೊಂಡು ನಾವು ಹೇಗೆ ಕರ್ಮೇಲ್ ಬೆಟ್ಟಕ್ಕೆ ಹೋಗೋದೆಂಬುದಾಗಿ ನಾವು ಅರಿತುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೆಡಿ ಇದ್ದೀರಾ ಈ ವಾರ ಸೀನಾಯಿ ಬೆಟ್ಟಕ್ಕೆ ಹೋಗೋದಕ್ಕೆ? ಎಷ್ಟು ಜನ ಹೇಳ್ತೀರಾ ನಾನು ಮುಂಜಾನೆಯಲ್ಲಿ ಮೊಣಕಾಲು ಉರ್ತೇನೆ, ಈ ಪ್ರಯಾಣವನ್ನು ಆರಂಭ ಮಾಡ್ತೀನಿ ಅಂತ? ನಾನು ಇನ್ನೂ ಒಂದು ದೃಢವಾದಂಥ ಮನಸ್ಸು ಮಾಡಿಕೊಂಡ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ತ್ಯಾಗ ಇಲ್ಲದೆ ಮಹಿಮೆ ಇಲ್ಲ. ಅರ್ಥ ಆಗ್ತಿದೆಯಾ? ತ್ಯಾಗ ಇಲ್ಲದೆ ದೇವರ ಮಹಿಮೆ ಯಾರೂ ಕಾಣೋದಕ್ಕೆ ಸಾಧ್ಯವಿಲ್ಲ. ದೇವರಿಗೋಸ್ಕರ ಏನಾದರೂ ಮಾಡಬೇಕು, ನನ್ನ ಜೀವಿತ ಒಂದು ಹಂತಕ್ಕೆ ಬರಬೇಕು, ನನ್ನ ಮಕ್ಕಳ ಜೀವಿತ ಬದಲಾವಣೆ ಆಗಲೇಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾಳೆಯಿಂದ 5 ಗಂಟೆಗೆ ಎದ್ದೋಳ್ರಿ. ಸಮಯ ಇರುವಂಥವರು 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿರಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ದೇವ್ರೇ, ಇವತ್ತು ಒಂದು ನಿರ್ಧಾರವನ್ನು ನಾವು ಸಭೆಯಾಗಿ ಮಾಡಿಕೊಳ್ತೇವೆ. ನಾನು ಈ ವಾರ ಸೀನಾಯಿ ಬೆಟ್ಟವನ್ನು ಹತ್ತುತ್ತೇನೆ. ಸೀನಾಯಿ ಬೆಟ್ಟದಲ್ಲಿ ಹೇಗೆ ನಿನ್ನ ಪ್ರಸನ್ನತೆಯನ್ನು ಮೋಶೆ ಕಂಡುಕೊಂಡನೋ, ನಿನ್ನ ಸ್ವರವನ್ನು ಹೇಗೆ ಎಲಿಯನ್ನು ಕಂಡುಕೊಂಡನೋ, ಅಪ್ಪ ನಾನು ಈ ವಾರ ಹಠ ಬಿದ್ದು ಆದರೂ ನಿನ್ನ ಸ್ವರ ಒಂದೇ ಒಂದು ಶಬ್ದ ಆಗಿರಲಿ ಅಪ್ಪ, ಒಂದೇ ಒಂದು ಎನ್ಕೌಂಟರ್ ಆಗಿರಲಿ, ಒಂದೇ ಒಂದು ಭೇಟಿ ಆಗಿರಲಿ, ಆ ಭೇಟಿ ಆಗೋ ತನಕ ಈ ವಾರ ನಾನು ಸುಮ್ಮನಿರೋದಿಲ್ಲ. ನಾನು ಬಿಟ್ಟು ಬಿಡದೆ ನಿನ್ನ ಪಾದದ ಬಳಿಯಲ್ಲಿ ಕೂತಿರ್ತೇನೆ, ನಿನ್ನ ಪಾದನ ಮುದ್ದಿಡ್ತಾನೆ ಇರ್ತೇನೆ, ನಿನ್ನ ಪಾದದಲ್ಲಿ ಕುಳಿತುಕೊಳ್ಳುವಂಥ ಸೌಭಾಗ್ಯವನ್ನು ನಾನು ಬೇಡ್ತಾನೆ ಇರ್ತೇನೆ. ಒಂದೇ ಒಂದು ಕ್ಷಣನೂ ಅಪ್ಪ ಈ ವಾರ ನಾನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗೋದಿಲ್ಲ. ಬಾಯಿಗಳನ್ನು ಬಿಟ್ಟು ಹೇಳ್ರಿ ದೇವರ ಬಳಿ, ನಾನು ಈ ವಾರ ಒಂದೇ ಒಂದು ಕ್ಷಣ ಆದರೂ, ಒಂದೇ ಒಂದು ಸಾರಿ ಆದರೂ ನಿನ್ನ ಸ್ವರ, ನಿನ್ನ ಭೇಟಿ ಪಡೆದುಕೊಳ್ಳುತ್ತೆ. ಈ ದೃಢವಾದಂಥ ನಿರ್ಧಾರದಿಂದ ಇವತ್ತು ನೀವು ಸಭೆಯಿಂದ ಹೊರಗೆ ಹೋಗಬೇಕು. ನಿಮ್ಮ ರೂಮ್ಗಳನ್ನು ಕ್ಲೀನ್ ಮಾಡಿಕೊಳ್ಳಬೇಕು. ನಿಮ್ಮ ಕೋಣೆಗಳನ್ನು ಕ್ಲೀನ್ ಮಾಡಿ ನೀವು ಪ್ರತಿದಿನ ಪ್ರಾರ್ಥನೆಗೆ ಹೋಗಬೇಕಾದ್ರೆ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುವಂಥ ಫೋನ್, ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುವಂಥ ಯಾವುದೇ ವಸ್ತುಗಳು ಕೋಣೆಯಲ್ಲಿರಬಾರದು. ಎಲ್ಲವನ್ನ ಎತ್ತಿ ಹೊರಗಿಟ್ಟು ಕೋಣೆಯ ಬಾಗಲ ಹಾಕಿ ಪ್ರಾರ್ಥನೆ ಮಾಡೋದಕ್ಕೆ ಬರಲಿ ಬರದೇ ಇರಲಿ, ಆರಾಧನೆ ಮಾಡೋದಕ್ಕೆ ಬರಲಿ ಬರದೇ ಇರಲಿ, ಕೂತುಕೊಂಡು ಮೌನವಾಗಿಯೇ ದೇವರನ್ನ ಎದುರು ನೋಡ್ರಿ. ಮೌನವಾಗಿಯೇ ದೇವರನ್ನ ಎದುರು ನೋಡ್ರಿ. ನೀವು ಮೌನವಾಗಿದ್ರು ದೇವರು ಮಾತನಾಡುವಂಥ ದೇವರಾಗಿದ್ದಾನೆ. ನಿಮ್ಮ ಮನಸ್ಸನ್ನ ಯಾವ ರೀತಿಯಾಗಿ ಅಬ್ರಹಾಮನ ಮನಸ್ಸನ್ನ ನೋಡಿ, ನನಗೋಸ್ಕರ ತನ್ನ ಮಗನನ್ನ ಅವನು ತ್ಯಾಗ ಮಾಡೋದಕ್ಕೆ ಸಿದ್ಧನಿದ್ದಲ್ಲ ಎಂಬುದಾಗಿ ಅವನ ಮನಸ್ಸನ್ನು ನೋಡಿ ದೇವರು ಹೇಗೆ ಯೆಹೋವ ಈರೆಯಾಗಿ ಅವತ್ತು ಇಸಾಕನ ಬದಲಾಗಿ ಯಜ್ಞವನ್ನ ಮಾಡೋದಕ್ಕೆ ಒಂದು ಟಗರನ್ನ ಕೊಟ್ಟನೋ, ಹಾಗೆ ಯೆಹೋವ ಈರೆ ನಿಮ್ಮ ಅಗತ್ಯತೆಗಳನ್ನು ಈ ವಾರ ಪೂರೈಸುವಂಥವನಾಗಿದ್ದಾನೆ. ಯೆಹೋವ ಈರೆ ಈ ವಾರ ನಿಮಗೆ ಪ್ರಕಟವಾಗುವಂಥವನಾಗಿದ್ದಾನೆ. ಬೆಂಕಿಯಾಗಿ ಪ್ರಕಟವಾಗುವಂಥವನಾಗಿದ್ದಾನೆ. ನಿಮ್ಮೊಳಗಿರುವಂಥ ಕರೆಗಳನ್ನು ನಿಮ್ಮ ಕಣ್ಣೆದುರಿಗೆ ತರುವಂಥವನಾಗಿದ್ದಾನೆ. ನೀವು ಓದುವಂಥ ಒಂದೊಂದು ವಾಕ್ಯ
ಒಂದೊಂದು ಇಬ್ಬಾಯಿ ಕತ್ತಿಯಾಗಿ ಮಾರ್ಪಡುವಂಥದ್ದಾಗಿದೆ. ನೀವು ಘೋಷಣೆ ಮಾಡುವಂಥ ಒಂದೊಂದು ವಾಕ್ಯಗಳು ಆತ್ಮಿಕ ಪ್ರಪಂಚದಲ್ಲಿ ನಿಮ್ಮ ಆಯುಧಗಳಾಗಿ ಮಾರ್ಪಡುವಂಥದ್ದಾಗಿದೆ. ನೀವು ನುಡಿಯುವಂಥ ಒಂದೊಂದು ಪ್ರಾರ್ಥನೆ ಆತ್ಮಿಕ ಪ್ರಪಂಚದಲ್ಲಿ ಶಬ್ದವಾಗಿ ಮೊಳಗಿ ನಿಮ್ಮನ್ನ ಸರಪಳಿಗಳಿಂದ ಬಿಡಿಸುವಂಥದ್ದಾಗಿದೆ. ಈ ವಾರ ನಿಮ್ಮ ಬಿಡುಗಡೆಯ ವಾರ. ಈ ವಾರ ದೇವರನ್ನ ಕಂಡುಕೊಳ್ಳುವಂತ ವಾರ. ಈ ವಾರ ದೇವರ ಸ್ವರವನ್ನ ಕೇಳುವಂತ ವಾರ. ಎಲ್ಲ ಆತ್ಮಿಕ ಕಿವಿಗಳು ಈ ವಾರದಲ್ಲಿ ತೆರೆಯಲ್ಪಡಲಿ ಯೇಸುವಿನ ನಾಮ. ಉರಿಯುವ ಬೆಂಕಿಯನ್ನ ನೋಡುವುದಕ್ಕೆ ಎಲ್ಲ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮ. ಯಾಕೋಬನು ಆ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ಹೇಗೆ ದರ್ಶನವನ್ನ ಕಂಡನೋ ಅದೇ ರೀತಿಯಾಗಿ ಈ ವಾರ ಈ ಮಕ್ಕಳಲ್ಲಿ ಪರಲೋಕದ ದರ್ಶನ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಸೀನಾಯ್ ಬೆಟ್ಟದಲ್ಲಿ ಇಳಿದಂತ ಪ್ರಸನ್ನತೆ. ಕರಗಳೆತ್ತಿ ಈ ವಾರ ಮೋಶೆಯ ಸಂಗಡ ಆಡೋಣವ ಮಾತಾಡಿದ ಪ್ರಸನ್ನತೆ. ಎಲ್ಲರೂ ಬಾಯಿಗಳನ್ನ ತೆಗೆದು ಸೀನಾಯ್ ಬೆಟ್ಟದ యేసయ్య ಇಳಿದಂತ ಪ್ರಸನ್ನ ಆಡೋಣವ ಮೋಶೆಯ ಸಂಗ. ಹೌದು ಅಯ್ಯ, ಮಾತಾಡಿದ ಪ್ರಸನ್ನತೆ, ಪ್ರಸನ್ನತೆ ಬಿಡುಗಡೆ. ನಿನ್ನ ಪ್ರಸನ್ನತೆಯಲ್ಲಿ ಮರೆ ಮಾಡು, ಪ್ರಸನ್ನತೆ ಬಿಡುಗಡೆ ಮಾಡು. ನಿನ್ನ ಯಾರು ಕೂಡ ಕಣ್ಣುಗಳನ್ನು ತೆಗೆಯಬೇಡ್ರಿ. ಇನ್ನೊಂದು ಸಾರಿ ಪ್ರಸನ್ನತೆ, ಪ್ರಸನ್ನತೆ ಬಿಡುಗಡೆ. ಓರಿ ಮಮ ಮರ ಮಶ್ಯಮ ಓರಿ ಬಾಬಾಲಾರಾಮ. ಇನ್ನೊಂದು ಸಾರಿ ಪ್ರಸನ್ನತೆ, ಪ್ರಸನ್ನತೆ ಬಿಡುಗಡೆ ಮಾಡು. ನನ್ನ ಮನೆಯಲ್ಲಿ ಅಯ್ಯ, ನನ್ನ ಕೋಣೆಯಲ್ಲಿ ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ಮರೆ ಮಾಡು. ಕರಗಳೆತ್ತಿ ಪ್ರಸನ್ನತೆ, ಪ್ರಸನ್ನತೆ, ಪ್ರಸನ್ನತೆ. ದೈವ ಪ್ರಸನ್ನತೆ, ಪ್ರಸನ್ನತೆ ಬಿಡುಗಡೆ ಮಾಡು. ನನ್ನ ಮನೆಯಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಮರೆ ಮಾಡು. ಎಲ್ಲರೂ ಆಡೋಣವ, ಪ್ರಸನ್ನತೆ ಬಿಡುಗಡೆ ಮಾಡು. ನಿನ್ನ ಮರೆ ಮಾಡು. ಸೀನಾಯಿ ಬೆಟ್ಟದಲ್ಲಿ ಎಲ್ಲರೂ ಸೀನಾಯಿ ಬೆಟ್ಟದಲ್ಲಿ ಇಳಿದಂತ ಪ್ರಸನ್ನತೆ, ಮೋಶೆಯ ಸಂಗಡ. ನನ್ನೊಟ್ಟಿಗೆ ಮಾತನಾಡಲಿ ಅಯ್ಯ. ಆ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಪ್ರಸನ್ನತೆ, ಸೀನಾಯಿ
ದೇವರ ಪ್ರಸನ್ನತೆ ವಿಮಾರಮಶಿಯ ಕಲರಮ ಓ ರಿಬಾಬಾಲರಮ ಶಿಯಮರಮಲರಮ ಪ್ರಸನ್ನತೆ ಓ ರಿಮಮರಮ ಶಿಯ ಕಲರಮ. ರಿಪೀಟೆಡ್ ಆಗಿ ಹಾಡೋಣ ಇದನ್ನ. ಪ್ರಸನ್ನತೆ ಬಿಡುಗಡೆ ಮಾಡು. ಕಣ್ಣುಗಳನ್ನು ಮುಚ್ಚಿ ಕರಗಳೆತ್ತಿ ದೇವರ ಪ್ರಸನ್ನತೆ ನಿಮ್ಮೊಟ್ಟಿಗೆ ಮನೆಗೆ ಬರೋದಕ್ಕೆ ಸಿದ್ಧವಾಗಿದೆ. The presence is ready to move into your house. ನಿಮ್ಮ ಮನೆಗೆ ಬರೋದಕ್ಕೆ